ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ಸಂದೇಶದ ಶೀರ್ಷಿಕೆ ಅನಗತ್ಯ ಆಲೋಚನೆಗಳೊಂದಿಗೆ ನಿಮ್ಮ ಯುದ್ಧವನ್ನು ನೋಡಿಕೊಳ್ಳಿ. ನಮ್ಮ ಆಲೋಚನೆಗಳು ನಮಗೆ ಬಹಳ ಮುಖ್ಯ. ನಮ್ಮ ಮನಸ್ಸು ಆಲೋಚನೆಗಳ ಕಾರ್ಖಾನೆಯಾಗಿದೆ. ನಾವೆಲ್ಲರೂ ಕಾಲಕಾಲಕ್ಕೆ ಅನಗತ್ಯ ಒಳನುಗ್ಗುವ ಆಲೋಚನೆಗಳನ್ನು ಹೊಂದಿದ್ದೇವೆ. ಅವು ಅನಗತ್ಯ ಮತ್ತು ಪುನರಾವರ್ತಿತ ಆಲೋಚನೆಗಳು. ಇಂದು ನಾವು ಈ ರೀತಿಯ ಆಲೋಚನೆಗಳ ಬಗ್ಗೆ ಕಲಿಯಲಿದ್ದೇವೆ. ನಮಗೆಲ್ಲರಿಗೂ ಆಲೋಚನೆಗಳಿದೆ, ಆದರೆ ಕಾಲಕಾಲಕ್ಕೆ ಕೆಲವೊಂದು ಆಲೋಚನೆಗಳು ನಮಗೆ ತಡ್ಕೊಳ್ಳುವುದಕ್ಕಾಗುವುದಿಲ್ಲ, ನಮಗೆ ಕಂಟ್ರೋಲ್ ಸಿಗುವುದಿಲ್ಲ. ನಾವು ಅದನ್ನಲ್ಲೇ ಇರುತ್ತೇವೆ, ನಮಗೆ ತುಂಬ ನೋವುಂಟಾಗುತ್ತದೆ. ಅಂತಹ ಆಲೋಚನೆಗಳ ಬಗ್ಗೆ ನಾವು ಕಲಿಯಲಿದ್ದೇವೆ. ಜ್ಞಾನೋಕ್ತಿಗಳು 4:23 ಹೇಳುತ್ತದೆ, ನಿನ್ನ ಹೃದಯವು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರಗಳು ಹೊರಡುವವು. ಒಳ್ಳೆಯ ಅಥವಾ ಕೆಟ್ಟ ಆಲೋಚನೆಗಳು ನಾವೆಲ್ಲರೂ ದಿನ ಯೋಚಿಸುತ್ತೇವೆ ಅಲ್ಲವೇ? ಡೈಲಿ ನಮ್ಮದು ಎಲ್ಲದೂ ಕೆಟ್ಟದಿರುವುದಿಲ್ಲ, ಎಲ್ಲ ಆಲೋಚನೆಗಳು ಒಳ್ಳೆಯದು ಇರುವುದಿಲ್ಲ. ಮತ್ತು ನಮ್ಮ ದಿನ ಒಳ್ಳೆಯದು ಅಲ್ಲಾಂದರೆ ಕೆಟ್ಟದಾಗುವುದು ನಮ್ಮ ಆಲೋಚನೆಗಳ ಪ್ರಕಾರ. ನಮಗೆ ಬೇಕಂದರೆ ನಾವು ಒಳ್ಳೆಯ ದಿನದಲ್ಲಿ ಹೋಗಬಹುದು, ನಮ್ಮ ಆಲೋಚನೆಗಳಿಗೆ ನಮಗೆ ನಿಯಂತ್ರಣ ಇದ್ದರೆ. ಅದಕ್ಕೆ ನಾವು ಯೇಸು ಕ್ರಿಸ್ತನಲ್ಲಿ ಬಂದಿದಾಗ ನಮ್ಮ ಮನಸ್ಸು ನೂತನವಾಗಬೇಕು ಅಂತ ನಮಗೆ ಕಮಾಂಡ್ಮೆಂಟ್ ಇದೆ. ಎಫೆಸದವರಿಗೆ 4:23 ಮತ್ತು ರೋಮಪುರದವರಿಗೆ 12:2 ಈ ವಾಕ್ಯ ಹೀಗೆ ಓದುತ್ತೇವೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ನೂತನ ಮನಸ್ಸನ್ನು ಹೊಂದಿಕೊಂಡು, ನೂತನ ಮನಸ್ಸು, ನಮಗೆಲ್ಲರಿಗೂ ಮನಸ್ಸಿದೆ ಅಲ್ಲವೇ? ನಾವು ಯೇಸು ಕ್ರಿಸ್ತನಲ್ಲಿ ಬಂದಾಗ ನಾವು ನೂತನ ಮನಸ್ಸು ಉಳ್ಳವರಾಗಿರಬೇಕು. ಅಂದರೆ ನಮ್ಮ ಆಲೋಚನೆಗಳು, ನಾವು ಯೋಚಿಸುವುದು ನಾವು ಬದಲಾಯಿಸಬೇಕು. ನಾವು ಹೇಗೆ ಯೋಚಿಸುತ್ತೇವೆ ಹಾಗೇ ಇರುತ್ತದೆ ನಮ್ಮ ದಿನಗಳು, ನಮ್ಮ ಭವಿಷ್ಯ, ಎಲ್ಲದು. ನಮ್ಮ ಆಲೋಚನೆಗಳ ಶಕ್ತಿಯು ನಮ್ಮ ಜೀವನವನ್ನು ಒಳ್ಳೆಯದು ಅಥವಾ ಕೆಟ್ಟದಾಗಿ ರೂಪೀಕರಿಸುವ ಅದ್ಭುತ ಶಕ್ತಿಯನ್ನು ಹೊಂದಿದೆ. ನಾವು ಯೋಚಿಸುವ ವಿಧಾನಗಳು ಬದಲಾಯಿಸದಿದ್ದರೆ ನಮಗೆ ತುಂಬ ತೊಂದರೆ ಉಂಟಾಗುತ್ತದೆ. ಅದು ಯೇಸು ಕ್ರಿಸ್ತನಲ್ಲಿ ಬಂದ ಮೇಲೆ ನಾವು ಪ್ರಾರ್ಥಿಸುತ್ತೇವೆ, ಆದರೆ ನಮ್ಮ ಮನಸ್ಸು, ನಮ್ಮ ಯೋಚನೆಗಳು ನಾವು ಬದಲಾಯಿಸುವುದಿಲ್ಲ. ನಮಗೆ ದೇವರಲ್ಲಿ ನಂಬಿಕೆ ಇದೆ, ಅದಕ್ಕೆ ನಾವು ಪ್ರಾರ್ಥಿಸುತ್ತೇವೆ ಅಲ್ಲವೇ? ದೇವರ ಪ್ರೋಮಿಸಸ್ಸು ಎಲ್ಲ ಎಸ್ ಆ್ಯಂಡ್ ಆಮೆನ್, ಅದೆಲ್ಲ ನಮಗೂ ಸಿಗುತ್ತದೆ ಎಂದು ನಮಗೆ ಗೊತ್ತಿದೆ. ಆದರೂ ನಾವು ಪ್ರಾರ್ಥಿಸಿದ ನಂತರ ನಾವು ನಕಾರಾತ್ಮಕವಾಗಿ ಯೋಚಿಸುತ್ತೇವೆ, ನಮ್ಮ ಪಾಪದಲ್ಲಿ ನಾವು ಇರುತ್ತೇವೆ ಅಲ್ಲವೇ? ನಾವು ಹಾಗೆ ಇರಬಾರದು. ನಾವು ನಮ್ಮ ಮನಸ್ಸನ್ನು, ನಮ್ಮ ಯೋಚನೆಗಳನ್ನು ನಿಯಂತ್ರಿಸುವುದಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದನ್ನ ಥರ ಇರುತ್ತದೆ ನಮ್ಮ ಜೀವನ. ನಾವು ಯೋಚಿಸುವ ವಿಧಾನಗಳು ಬದಲಾಯಿಸಿದರೆ ಮಾತ್ರ ನಾವು ಮತ್ತು ನಮ್ಮ ಪರಿಸ್ಥಿತಿಗಳು ರೂಪಾಂತರಗೊಳ್ಳುತ್ತದೆ. ನಾವು ಪ್ರಾರ್ಥಿಸುತ್ತೇವೆ, ಆದರೆ ನಮ್ಮ ಮನಸ್ಸು ಕೂಡ ನಾವು ರೂಪಾಂತರಪಡಿಸಬೇಕು. ದೇವರ ವಾಗ್ದಾನ ಮಾಡಿದ ಜೀವನವನ್ನು ಆನಂದಿಸಲು ಅದು ನಮ್ಮ ಎಲ್ಲ ತೊಂದರೆಗಳು ಮತ್ತು ಸಮಸ್ಯೆಗಳು ಹಾದು ಹೋಗುವ ಮೂಲಕ ದೇವರ ವಾಕ್ಯ ಮತ್ತು ದೇವರ ಭರವಸೆಗಳ ಪ್ರಕಾರ ನಮ್ಮ ಆಲೋಚನೆಗಳನ್ನು ಬದಲಾಯಿಸಲು ನಾವು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಹಲ್ಲೆಲೂಯಾ. ಇದು ನೆನಪಿಡಿ, ಪ್ರತಿದಿನ ಅನೇಕ ಆಲೋಚನೆಗಳು ಬರ್ತವೆ. ಆದರೂ ನೀವು ಯಾವುದು ನಿಮ್ಮ ಮನಸ್ಸಲ್ಲಿ ಅನುಮತಿಸುತ್ತೀರೋ ಅದು ಮಾತ್ರ ನಿಮ್ಮ ಹೃದಯ ಯೋಚಿಸುತ್ತದೆ. ನಮ್ಮ ಹೃದಯದಲ್ಲಿ ತುಂಬ ಯೋಚನೆಗಳು ಬರ್ತದೆ. ನಮಗೆ ಚೂಸ್ ಮಾಡಬಹುದು ಯಾವ ಯೋಚನೆಗಳು ನಾವು ಯೋಚಿಸಬೇಕು ಅಂತ. ಯಾವ ಯೋಚನೆಗಳು ನಾವು ಯೋಚಿಸುತ್ತೇವೆಯೋ ಅದರ ಪ್ರಕಾರ ನಮ್ಮ ಜೀವನನು ರೂಪೀಕರಿಸುತ್ತದೆ. ನಾವು ಅದು ಅರ್ಥ ಮಾಡಿಕೊಳ್ಳಬೇಕು. ಇದು ನಮ್ಮ ಒಳನುಗ್ಗುವ ಆಲೋಚನೆಗಳ ಬಗ್ಗೆ ನಾವಿವತ್ತು ಕಲಿಯಲಿದ್ದೇವೆ. ಮೊದಲನೇ ಪೇತ್ರನು 1:13 ಹೇಳುತ್ತದೆ, ನಾವು ನಮ್ಮ ಮನಸ್ಸನ್ನು ಕ್ರಿಯೆಗೆ ಸಿದ್ಧಪಡಿಸಬೇಕು. ನಾವು ನಮ್ಮ ಮನಸ್ಸನ್ನು ಕ್ರಿಯೆಗೆ ಸಿದ್ಧಪಡಿಸಬೇಕು. ಅಂದರೆ ನಮ್ಮ ಮನಸ್ಸಲ್ಲಿ ಏನು ಕ್ರಿಯೆ ನಡೆಯುತ್ತಾ ಇದೆ? ನಮ್ಮ ಮನಸ್ಸಲ್ಲಿ ಯಾವಾಗಲೂ ಯೋಚನೆ ಅಲ್ಲವೇ? ನಮ್ಮ ಮನಸ್ಸಲ್ಲಿ ಅದು ಬಿಟ್ಟು ಬೇರೆ ಏನೂ ಇಲ್ಲ. ಅದರಲ್ಲಿ ನಡೆಯುವ ಒಂದೇ ಕ್ರಿಯೆ, ಅದು ಯೋಚಿಸುವುದು. ಅದು ನಾವು ಸಿದ್ಧಪಡಿಸಬೇಕು. ಅಂದರೆ ಸರಿಯಾದ ಆಲೋಚನೆಗಳಿಗಾಗಿ ನಾವು ನಮ್ಮ ಮನಸ್ಸನ್ನು ಸಿದ್ಧಪಡಿಸಬೇಕು ಅಂತ. ಸರಿಯಾದ ಆಲೋಚನೆಗಳಿಗಾಗಿ
ನಾವು ನಮ್ಮ ಮನಸ್ಸನ್ನು ಸಿದ್ಧಪಡಿಸಬೇಕು. ಅಂದರೆ ನಮ್ಮ ಎಲ್ಲ ತಪ್ಪು ಮತ್ತು ಋಣಾತ್ಮಕ ಆಲೋಚನೆಗಳು ಅದೆಲ್ಲ ನಾವು ತ್ಯಜಿಸಿ ಮತ್ತು ದೇವರ ವಾಗ್ದಾನ ಪ್ರಕಾರ ಅವುಗಳನ್ನು ಸರಿಯಾದ ಆಲೋಚನೆಗಳೊಂದಿಗೆ ನಾವು ಬದಲಾಯಿಸಬೇಕು. ಇದು ನಮ್ಮ ಎಚ್ಚರಿಕೆಯ ಕೆಲಸ. ಇದನ್ನು ಮಾಡೋದು ನಮ್ಮ ಪ್ರಯತ್ನ. ನಾವು ಇದಕ್ಕೆ ಸಿದ್ಧರಾಗಿರಬೇಕು. ಏಕೆಂದರೆ ನಿಮ್ಮ ಮುಖ ಈಗ ನೋಡಿದ್ರು ಒಂದರ ದುಃಖದಲ್ಲಿ ಇದೆ, ಸಂತೋಷ ಇಲ್ಲ. ಏಕೆಂದರೆ ನಾವು ಯೋಜಿಸುವುದು ಅದೇ. ನಾವೇನು ಯೋಜಿಸುತ್ತೇವೋ ಅದು ಮುಖದಲ್ಲಿ ಕಾಣುತ್ತದೆ. ಈಗ ನೋಡಿ, ಯಾರಾದರೂ ಎಲ್ಲಾದರೂ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಊಟಕ್ಕೆ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾರೆ ಎಂದು ಯಾರಾದರೂ ಹೇಳಿದ್ರೆ ತಕ್ಷಣ ನಮ್ಮ ಮುಖ ತುಂಬ ಸಂತೋಷವಾಗುತ್ತದೆ ಅಲ್ಲವೇ? ಯಾಕೆಂದರೆ ನಾವು ಯೋಜಿಸುವುದಕ್ಕೆ ಶುರು ಮಾಡ್ತೇವೆ. ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅದು ಇದು ಎಂದ. ಮತ್ತೆ ಯಾರಾದರೂ ಕೆಟ್ಟ ಮಾತು ನಮಗೆ ಹೇಳಿದರೆ ನಮ್ಮ ಮುಖ ತುಂಬ ದುಃಖದಲ್ಲಿ ಆಗ್ತೇವೆ. ಯಾಕೆ? ಅದು ಏನು ನಾವು ಯೋಜಿಸುತ್ತೇವೆಯೋ ಅದನ್ನು ನಮ್ಮ ಮುಖದಲ್ಲಿ ಬರುತ್ತದೆ. ಸೊ ಇಲ್ಲಿ ಮೊದಲನೇ ಪೇತ್ರನು 1:13 ಸರಿಯಾದ ಆಲೋಚನೆಗಳಿಗಾಗಿ ನಮ್ಮ ಮನಸ್ಸನ್ನು ಸಿದ್ಧಪಡಿಸಬೇಕು. ನಿಮ್ಮ ಒಳನುಗ್ಗುವ ಆಲೋಚನೆಗಳು ಅನಗತ್ಯ ಪುನರಾವರ್ತಿತ ಆಲೋಚನೆಗಳು, ಅದು ನಿರ್ಲಕ್ಷಿಸಬಾರದು. ಇದು ಭಾವನಾತ್ಮಕ ತೊಂದರೆ ಮತ್ತು ಅಸ್ವಸ್ಥತೆಯನ್ನು ಉಂಟು ಮಾಡುತ್ತದೆ. ನಾವು ಇದೇ ಯೋಜಿಸುತ್ತಾ ಇದ್ದರೆ ನಮಗೆ ಕೆಟ್ಟದಾಗುತ್ತೆ, ತಲೆನೋವು ಉಂಟಾಗುತ್ತದೆ, ಇಲ್ಲಾಂದರೆ ಬೇರೆ ಏನಾದರೂ ನಮಗೆ ಆಗುತ್ತದೆ. ಮತ್ತು ದೇವರ ವಾಕ್ಯದ ಪ್ರಕಾರ ನಾವು ಚಿಂತಿಸುವುದೂ ಇಲ್ಲ ಅಲ್ಲವೇ? ದೇವರೇನು ಹೇಳ್ತಾ ಇದ್ದಾರೆ? ಯಾವಾಗಲೂ ನಾವು ಸಂತೋಷವಾಗಿರಬೇಕು, ನಮಗೆ ಭರವಸೆ ಇರಬೇಕು. ನಮಗೇನೂ ನಡೀತಾ ಇಲ್ಲದಿದ್ದರೂ ನಮಗೆ ಭರವಸೆ ಉಂಟಾಗಬೇಕು. ಮತ್ತು ನಾವು ನೋಡುವುದಲ್ಲಿ ನಡೆಯಬಾರದು, ನಾವು ವಿಶ್ವಾಸದಲ್ಲಿ ನಡೆಯಬೇಕು. ಮತ್ತು ನಾವು ನೋಡುವುದು ನೋಡಿ ನಡೆಯುತ್ತೇವೆ, ಆವಾಗ ಎಲ್ಲ ನಮ್ಮ ಮನಸ್ಸು ದುಃಖದಲ್ಲೇ ಇರುತ್ತದೆ. ಆಧ್ಯಾತ್ಮಿಕವಾಗಿ ಅವು ನಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸಲು ಆಲೋಚನೆಯಲ್ಲಿ ಉಂಟಾಗುವ ಬೆಂಕಿ, ಆ ಒಳನುಗ್ಗುವ ಆಲೋಚನೆಗಳು ದೇವರು ಅನುಮತಿಸುವುದು ನಮ್ಮ ಆಲೋಚನೆಯಲ್ಲಿ ಉಂಟಾಗುವ ಬೆಂಕಿಯಾಗಿದೆ. ಅಂದರೆ ಮೊದಲನೇ ಥೆಸಲೋನಿಯದವರಿಗೆ 5:23 ಹೇಳುತ್ತದೆ, ನಮ್ಮ ಆತ್ಮ, ಪ್ರಾಣ ಮತ್ತು ಶರೀರಗಳು ಸಂಪೂರ್ಣವಾಗಿ ಪವಿತ್ರವಾಗಿರಬೇಕು. ನಮ್ಮ ಆತ್ಮಗಳು ಪವಿತ್ರವಾಗಿರಲು ನಮ್ಮ ಆಲೋಚನೆಗಳು ಪವಿತ್ರವಾಗಿರಬೇಕು. ನಾವು ಪರಿಶುದ್ಧರಾಗಿರಬೇಕು ಅಂದರೆ ನಮ್ಮ ಆತ್ಮ ಮತ್ತು ನಮ್ಮ ಪ್ರಾಣ ಮತ್ತು ಶರೀರ 3 ಭಾಗಗಳು ಪರಿಶುದ್ಧವಾಗಿರಬೇಕು. ನಮಗೆ ಪಾಪಗಳಿಗೆ ಸೆಲ್ಫ್ ಕಂಟ್ರೋಲ್ ಇರಬಹುದು. ಇಲ್ಲ, ನಾನು ಕೋಪ ಮಾಡಬಾರದು, ಅಲ್ಲಾಂದರೆ ಅದು ಮಾಡಬಾರದು ಅಂತ ನಮಗೆ ಸೆಲ್ಫ್ ಕಂಟ್ರೋಲ್ ಇರಬಹುದು. ಆದರೆ ನಮ್ಮ ಯೋಚನೆಗಳಿಗೆ ನಮಗೆ ಸೆಲ್ಫ್ ಕಂಟ್ರೋಲ್ ಇದೆಯಾ? ಯೋಚನೆಯಲ್ಲಿ ನಾವು ಪಾಪ ಮಾಡುತ್ತೇವೆ, ಯೋಚನೆಯಲ್ಲೂ ನಾವು ಸೆಲ್ಫ್ ಕಂಟ್ರೋಲ್ ಇಟ್ಟಿರಬೇಕು. ನೀವು ಅಂತಹ ತೊಂದರೆದಾಯಕ ಆಲೋಚನೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು ಎಂದು ಯೋಚಿಸುವುದು ತಪ್ಪು. ಆದರೆ ನೀವು ಅವುಗಳನ್ನು ತ್ವರಿತವಾಗಿ ಜಯಿಸಲು ಕಲಿಯಬೇಕು. ನಾವು ಏನೇ ಆದರೂ, ಈಗ ಆದರೂ ನೀವು ಸ್ಕೂಟರ್ ಓಡಿಸ್ತೀರಾ, ಕಾರ್ ಓಡಿಸ್ತೀರಾ, ಸೈಕಲ್ ಓಡಿಸ್ತೀರಾ, ಇಲ್ಲಾಂದರೆ ಆಟೋ ಓಡಿಸ್ತೀರಾ, ಏನೇ ಓಡಿಸ್ತಾ ಇದ್ರು ಹಂಗೆ ಆಗಿತ್ತಾ ನಿಮಗೆ? ಇಲ್ಲ, ಎಲ್ಲ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಯಾರಿಗಾದರೂ ಏನೇ ಆದರೂ ಪ್ರಾಕ್ಟೀಸ್ ಮಾಡಿದರೆ ಅದು ಬರುತ್ತೆ, ಅಲ್ಲವೇ? ಪ್ರಾಕ್ಟೀಸ್ ಮಾಡಿದರೆ ಎಲ್ಲ ಬರುತ್ತೆ. ಅದೇ ಥರ ನಮ್ಮ ಆಲೋಚನೆಗಳು ನಾವು ಪ್ರಾಕ್ಟೀಸ್ ಮಾಡಬೇಕು. ಒಳ್ಳೆಯದನ್ನು ನಾವು ಯೋಚನೆ ಮಾಡಬೇಕು, ಆದರೆ ಮಾತ್ರ ನಮಗೆ ಒಳ್ಳೆಯದಾಗುವುದು. ನಾವು ಕೆಟ್ಟದು ನಕಾರಾತ್ಮಕವಾಗಿ ಎಲ್ಲ ನಾವು ಯೋಚನೆ ಮಾಡಿದರೆ ಬರೀ ಪ್ರಾರ್ಥಿಸುವುದರಿಂದ ನಮಗೆ ಒಳ್ಳೆಯದಾಗುವುದಿಲ್ಲ. ಹಲ್ಲೆಲೂಯಾ. ನೀವು ಅಂತಹ ಆಲೋಚನೆಗಳನ್ನು ತ್ವರಿತವಾಗಿ ಜಯಿಸಲು ಕಲಿಯಬೇಕು, ಅಥವಾ ಅದು ನಿಮ್ಮ ಆತ್ಮದಲ್ಲಿ ಅಶುದ್ಧರಾಗಿ ನೀವು ಉಳಿಯುತ್ತೀರಿ. ಆ ಕೆಟ್ಟ ಆಲೋಚನೆಗಳು ನಿಮ್ಮ ಒಳಗಡೆ ಇದ್ದರೆ ನಿಮ್ಮ ಆತ್ಮ ಅಶುದ್ಧರಾಗಿರುತ್ತದೆ. ಅಷ್ಟೇ ಅಲ್ಲ, ಅದು ಆರೋಗ್ಯ ಸಮಸ್ಯೆಗಳು ಉಂಟು ಮಾಡುವ ತೊಂದರೆಗಳನ್ನು ಉಂಟು ಮಾಡುತ್ತದೆ. ನಮ್ಮ ದುಃಖದಿಂದ ನಮಗೆ ಕಾಯಿಲೆಗಳು ಬರುತ್ತೆ, ನಮ್ಮ ದುಃಖಗಳಿಂದ ಅಲ್ಲವೇ? ದುಃಖಗಳು ನಾವು ಯೋಚಿಸುತ್ತಾ ಇದ್ದರೆ ನಿದ್ದೆ ಬರುವುದಿಲ್ಲ, ತಲೆನೋವು ಉಂಟಾಗುತ್ತದೆ, ಅಲ್ಲಾಂದರೆ ಬೇರೆ ಶರೀರ ಭಾಗಗಳಿಗೆಲ್ಲ ಕಾಯಿಲೆ ಉಂಟಾಗುತ್ತದೆ. ಅದೆಲ್ಲ ನಮ್ಮ ಮನಸ್ಸಿನಿಂದ ಬರುವುದು. ನಮ್ಮ ಮನಸ್ಸಿಗೆ ಆರೋಗ್ಯ ಇದ್ದರೆ ನೋಡಿ, ನಮ್ಮ ದೇಹಕ್ಕೆ ಆರೋಗ್ಯ ಉಂಟಾಗುವುದಕ್ಕೆ ನಾವು ಒಳ್ಳೆಯ ಊಟ ಮಾಡುತ್ತೇವೆ ಅಲ್ಲವೇ, ಎಲ್ಲಂದರೆ ಎಕ್ಸರ್ಸೈಸ್ ಮಾಡುತ್ತೇವೆ. ಆದರೆ ನಮ್ಮ ಮನಸ್ಸಿಗೆ ಆರೋಗ್ಯ ಉಂಟಾಗಬೇಕು. ಮನಸ್ಸಿಗೆ ಆರೋಗ್ಯ ಉಂಟಾಗಿದ್ರೆ ಮಾತ್ರ ಎಲ್ಲ ಚೆನ್ನಾಗಿ ಹೋಗುವುದು. ನಮ್ಮ ಆರೋಗ್ಯ ಚೆನ್ನಾಗಿ ಹೋಗುವುದು, ಮತ್ತೆ ನಮಗೆ ಒಳ್ಳೆಯ ಆಶೀರ್ವಾದಗಳು ದೇವರಿಂದ ಸಿಗುವುದು ನಮ್ಮ ಮನಸ್ಸು ಆರೋಗ್ಯವುಳ್ಳದಾಗಿದ್ದರೆ ಮಾತ್ರ. ನಮ್ಮ ಮನಸ್ಸು ಹೇಗೆ ಆರೋಗ್ಯವುಳ್ಳವಾಗಿರುವುದು?
ವಚನ ಪ್ರಕಾರ ನಾವು ಯೋಚಿಸಬೇಕು. ಇದು ನಾವು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಒಳನುಗ್ಗುವ ಆಲೋಚನೆಗಳು ನಮ್ಮ ಜಾಗ್ರ ಮನಸ್ಸಿನಲ್ಲಿ ಪ್ರವೇಶಿಸುವ ಗೊಂದಲದ ಆಲೋಚನೆಗಳು, ನೋವಿನ ಹಿಂದಿನ ಆಲೋಚನೆಗಳು, ನೋವಿನ ಪ್ರಸ್ತುತ ಘಟನೆಗಳು, ಹಿಂಸಾದಾಯಕ ಆಲೋಚನೆಗಳು, ತುಂಬ ಬಲವಾದ ಶ್ರಮಿಸದ ಪ್ರತಿಕಾರದ ಮತ್ತು ಕೋಪದ ಆಲೋಚನೆಗಳು, ಲೈಂಗಿಕ ಆಲೋಚನೆಗಳು ಆಗಿರಬಹುದು. ನಮ್ಮ ಒಳಗಡೆ ನೋಡಿ, ನೀವು ಒಂದು ಅರ್ಥ ಮಾಡಿಕೋಬೇಕು, ನಿಮ್ಮ ಆತ್ಮಕ್ಕೆ ಆರೋಗ್ಯ ಇದ್ದರೆ ಎಲ್ಲ ಚೆನ್ನಾಗಿ ನಡೆಯುತ್ತದೆ. ಅರ್ಥ ಮಾಡಿಕೊಳ್ಳಿ. ಅದು ಆ ಆತ್ಮ, ನಮ್ಮ ಮನಸ್ಸಿಗೆ ಆರೋಗ್ಯ ಇದ್ದರೆ, ಆ ಮನಸ್ಸು ಆರೋಗ್ಯಕರವಾಗಿ ಇಡುವುದಕ್ಕೆ ನಮ್ಮ ಪರಿಶ್ರಮ, ಅದಕ್ಕೆ ನೀವು ಪ್ರಯತ್ನ ಮಾಡಲೇಬೇಕು. ಅದು ನಿಮ್ಮ ಹಾರ್ಡ್ ವರ್ಕಿನಿಂದ ಮಾತ್ರ ನಿಮ್ಮ ಮನಸ್ಸಿಗೆ ಆರೋಗ್ಯ ಉಂಟಾಗೋದು. ಹೇಗೆ ಉಂಟಾಗೋದು? ನಮ್ಮ ನಕಾರಾತ್ಮಕ ಪಾಪಪೂರ್ಣ ಆಲೋಚನೆಗಳೆಲ್ಲ ನಾವು ತೆಗೆದುಬಿಟ್ಟು ಒಳ್ಳೆಯ ಆಲೋಚನೆಗಳೆಲ್ಲ ನಾವು ಯೋಚಿಸಬೇಕು. ಕೋಪದ ಆಲೋಚನೆಗಳು, ಪ್ರತಿಕಾರದ ಆಲೋಚನೆಗಳು, ಅಸೂಯಕರವಾದ ಆಲೋಚನೆಗಳು, ಇದೆಲ್ಲ ನಾವು ಯೋಚಿಸುತ್ತಾ ಇರ್ತೇವೆ. ಮತ್ತು ದುಃಖಕರ ಆಲೋಚನೆಗಳು, ಇದೆಲ್ಲ ಏನಾಗುತ್ತೆ ಅಂದರೆ, ನಾವು ಹಂಗೆ ಆಲೋಚಿಸುತ್ತಾ ಇದ್ದರೆ, ಯೋಚನೆ ಮಾಡ್ತಾ ಇದ್ದರೆ ನಾವು ತುಂಬ ದುರ್ಬಲವಾಗ್ತೇವೆ. ಅಲ್ಲವೇ? ನಮಗೆ ಶಕ್ತಿನೇ ಇರುವುದಿಲ್ಲ. ಅದು ನಮ್ಮ ಆಶೀರ್ವಾದಕ್ಕೂ ತಡೆಯಾಗುತ್ತದೆ. ಹಲ್ಲೆಲೂಯಾ. ದೇವರ ಮಗುವಾಗಿ ನೀವು ಅಂತಹ ಆಲೋಚನೆಗಳನ್ನು ನಿರ್ಲಕ್ಷಿಸಬಾರದು. ನಿಮಗೆ ಅದು ಅಪಾಯಕಾರಿ. ಅಂತಹ ಆಲೋಚನೆಗಳು ತುಂಬ ತೊಂದರೆಗಳನ್ನು ನಮಗೆ ಕೊಡುತ್ತದೆ. ನಾವೆಲ್ಲರೂ ಒಳ್ಳೆಯ ಊಟ ತಿನ್ನೋದಕ್ಕೆ ತುಂಬ ಹುಷಾರಾಗಿದ್ದೇವೆ. ಅದು ಪ್ರೋಟೀನ್ ಕಂಟೆಂಟೆಡ್ ಫುಡ್ ತಿನ್ನೋದಕ್ಕೂ ತುಂಬ ನಾವು ಹುಷಾರಾಗಿದ್ದೇವೆ, ಅಲ್ಲವೇ? ಸ್ವಲ್ಪ ಹೊಟ್ಟೆ ಹಸಿದರೆ ಸಾಕು, ನಮಗೆ ತಡೆಯೋಕ್ಕೆ ಆಗಲ್ಲ, ಏನಾದರೂ ತಿನ್ನಬೇಕು. ಆದರೆ ನಮ್ಮ ಮನಸ್ಸಿಗೆ ಆರೋಗ್ಯವಿಲ್ಲದಿದ್ದರೆ, ಮನಸ್ಸಿಗೆ ಬೆಲೆ ಇಲ್ಲದಿದ್ದರೆ ನಾವು ಊಟ ಮಾಡ್ತೀವ? ದೇವರ ಮಕ್ಕಳೇ, ನಾವು ದೇವರ ಮಕ್ಕಳಾಗಿ ನಾವು ಅದು ಕಲಿತ್ಕೋಬೇಕು. ಮನಸ್ಸಿಗೆ ತುಂಬ ದುರ್ಬಲವಾಗಿದ್ದರೆ ನಾವು ದೇವರಿಗೆ ಆರಾಧನೆ ಮಾಡಬೇಕು. ಅಲ್ಲಾಂದರೆ ನಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ, ತುಂಬ ದುಃಖದ ಮಾತುಗಳು, ತುಂಬ ದುಃಖದ ಕಾರ್ಯಗಳು, ಘಟನೆಗಳು, ಹಿಂದೆ ಆಗಿರುವುದು ಮತ್ತು ಈಗ ನಡೀತಾ ಇರುವುದು, ಅದೇ ನಾವು ಯೋಚನೆ ಮಾಡುತ್ತಾ ಇರ್ತೇವೆ. ಇದು ನಮ್ಮನ್ನು ತುಂಬ ದುರ್ಬಲಗೊಳಿಸುತ್ತವೆ. ನಮ್ಮ ಆರೋಗ್ಯ ಎಲ್ಲ ಕೆಟ್ಟು ಹೋಗುತ್ತದೆ. ಅದೆಲ್ಲ ನಾವು ಕಂಡಿಡಿದು ಅದನ್ನ ಬದಲಾಗಿ ದೇವರ ವಾಕ್ಯ, ನಾವು ಅದನ್ನ ಪ್ರಕಾರ ಯೋಜಿಸಬೇಕು. ಅದೇ ನಾವು ಊಟ ಮಾಡುವುದು. ನೋಡಿ, ಸ್ವಲ್ಪ ಹೊಟ್ಟೆ ಖುಷಿದರೆ ನಾವು ಊಟ ಮಾಡ್ತೇವೆ, ಏನಾದರೂ ತಿಂತೇವೆ, ನೀರು ಕುಡಿತೇವೆ, ಜ್ಯೂಸು ಕುಡಿತೇವೆ, ಹಣ್ಣು ತಿಂತೇವೆ, ಅಲ್ಲವೇ? ಏನಾದರೂ ನಾವು ಮಾಡ್ತೇವೆ, ನಾವು ಹಂಗೆ ಬಿಡುವುದಿಲ್ಲ. ಅದೇ ಥರ ತುಂಬ ದುರ್ಬಲರಾಗಿದ್ದರೆ ನೀವು ಹೋಗಿ ಮಲ್ಕೋಬಾರದು. ಅಲ್ಲಾಂದರೆ ಅಯ್ಯೋ ನನಗೆ ಜೀವನಾನೇ ಬೇಡ ಅಂದು ಹೋಗಿ ನಿಮ್ಮನ್ನು ಕೊಲ್ಲೋದಕ್ಕಾಗತ್ತಾ? ಇಲ್ಲ, ಜೀವಿಸಬೇಕು. ಕೊಂದರೆ ಏನು ಆಗತ್ತೆ? ಈಗ ಅಯ್ಯೋ ಈ ಲೋಕದಲ್ಲಿ ಜೀವನ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಅಂತ ಹೇಳಿ ನೀವು ನಿಮ್ಮನ್ನು ಸಾಯಿಸ್ಬಿಟ್ರೆ ಈಗಲೇ ನೀವು ನರಕಕ್ಕೆ ಹೋಗ್ತೀರಿ. ಅಲ್ಲಿ ಹೋದಾಗ ನೀವು ತಿಳ್ಕೊಳ್ತೀರಿ, ಅಯ್ಯೋ ಮೇಲೆ ಇದ್ದರೆ ಒಳ್ಳೇದಾಯಿತು, ನಮ್ಮ ಮನೆಯೇ ಒಳ್ಳೇದಾಯಿತು, ನನ್ನ ಸಂಸಾರನೇ ಒಳ್ಳೇದಾಯಿತು ನೀವು ತಿಳ್ಕೊಳ್ತೀರಿ. ಅದಕ್ಕೆ ನಾವು ಹಂಗೆ ಮಾಡಬಾರದು. ನಮ್ಮ ಮನಸ್ಸು ನಾವು ಕಾಪಾಡಿಕೊಳ್ಳಬೇಕು. ನಮ್ಮ ದೇಹ ನಾವು ಹೆಂಗೆ ಕಾಪಾಡುತ್ತೇವೆ ಅದೇ ಥರ ನಮ್ಮ ಮನಸ್ಸು ನಾವು ಕಾಪಾಡಿಕೊಳ್ಳಲೇಬೇಕು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನಾವು ಅಂತಹ ಆಲೋಚನೆಗಳನ್ನು ಪಡೆಯುವುದು ಒಂದು ಕಾರಣವೇನೆಂದರೆ, ಅದು ನಮ್ಮಲ್ಲಿ ಇರುವ ನಮ್ಮ ಬಲವಾದ ಭಯ ಮತ್ತು ಪಾಪಗಳಿಂದಾಗಿ. ನಮ್ಮ ಆಳವಾದ ಮತ್ತು ಗುಪ್ತ ಭಯ ಮತ್ತು ಪಾಪವನ್ನು ಸೂಚಿಸಲು ದೇವರು ಈ ಆಲೋಚನೆಗಳನ್ನು ನಮ್ಮಲ್ಲಿ ಸಂಭವಿಸಲು ಅನುಮತಿಸುತ್ತಾರೆ. ಆವಾಗ ಎಲ್ಲ ನಮ್ಮ ಒಳಗಡೆ ಏನಾಗುತ್ತದೆ ಅಂದರೆ ನಾವು ನಿರೀಕ್ಷಿಸಬೇಕು. ಹಲ್ಲೆಲೂಯಾ. ಅಂತಹ ಆಲೋಚನೆಗಳು ನಿರ್ಲಕ್ಷಿಸಬಾರದು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಅವುಗಳೊಂದಿಗೆ ವ್ಯವಹರಿಸಬೇಕು, ಈ ಆಲೋಚನೆಗಳೊಂದಿಗೆ, ಮತ್ತು ನೀವು ಕೆಲಸನೂ ಮಾಡಬೇಕು. ಈ ತೊಂದರೆಗೊಳಿಸುವ ಆಲೋಚನೆಗಳು ಬಂದಾಗ ಅವುಗಳನ್ನು ನಿಲ್ಲಿಸಲು ಒಂದು ಮಾರ್ಗವೇನೆಂದರೆ, ಈ ಆಲೋಚನೆಗಳ ಹಿಂದಿನ ಭಯ ಏನು ಎಂದು ನಿಮ್ಮನ್ನು ಕೇಳಿಕೊಳ್ಳಬೇಕು. ನೀವು ಅವುಗಳನ್ನು ಗುರುತಿಸಬೇಕು, ಅವುಗಳಿಗೋಸ್ಕರ ಪ್ರಾರ್ಥಿಸಬೇಕು. ಅದರ ವಿರುದ್ಧ ದೇವರ ವಾಕ್ಯವನ್ನು ನೀವು ಧ್ಯಾನಿಸಿ ಆ ನಿರಾಶೆಯನ್ನು ಜಯಿಸಬೇಕು. ಇದೇ ನಿಮ್ಮ ಆತ್ಮಕ್ಕೆ ಕೊಡುವ ಊಟ. ಹೀಗೇನೆ ನಿಮ್ಮ ಆತ್ಮಕ್ಕೆ ನೀವು ಕೊಡುವ ಊಟ. ಈ ಲೋಕದಲ್ಲಿ ನಮ್ಮ ಶರೀರಕ್ಕೆ ಸ್ವಲ್ಪ ಊಟ ಮಾಡಬೇಕಂದ್ರೆ ನಮಗೂ ದುಡ್ಡು ಬೇಕು. ಎಲ್ಲಿಂದ ಬರುವುದಿಲ್ಲ, ಅಲ್ಲವೇ? ನಾವು ಅಡುಗೆ ಮಾಡಬೇಕು. ಅಡುಗೆ ಮಾಡಲಿಲ್ಲ ಅಂದರೆ ನಾವು ಬೇರೆ ಕಡೆಯಿಂದ
ತಕ್ಕೊಂಬರಬಹುದು, ಆದರೆ ನಮ್ಮಲ್ಲಿ ದುಡ್ಡು ಬೇಕು ಅಲ್ಲವೇ? ನಮ್ಮ ಪರಿಶ್ರಮವಿಲ್ಲದೆ ನಮ್ಮ ದೇಹಕ್ಕೂ ನಮಗೆ ಆಹಾರ ಸಿಗುವುದಿಲ್ಲ. ಅದೇ ಥರ ನಿಮ್ಮ ಮನಸ್ಸಿಗೆ ಆಹಾರ ಬೇಕಂದರೆ ನೀವು ಸ್ವಲ್ಪ ಪರಿಶ್ರಮಿಸಬೇಕು. ಯಾಕೆ ನನಗೆ ತುಂಬ ಎಲ್ಲ ಚೆನ್ನಾಗಿ ಅನಿಸ್ತಾ ಇಲ್ವಲ್ಲ, ಯಾಕೆ ಏನಾಯಿತು? ನೀವೇ ಯೋಚಿಸಬೇಕು. ಆವಾಗ ಗೊತ್ತಾಗುತ್ತದೆ ನಿಮ್ಮ ಒಳಗಡೆ ಏನಾಗುತ್ತದೆ ಅಂತ. ನಿಮಗೆ ಭರವಸೆ ಇಲ್ಲ, ಎಲ್ಲ ಭಯ ಆಗುತ್ತದೆ, ಕೆಟ್ಟದ ಆಗ್ತಾ ಇದೆ. ಅಯ್ಯೋ ಅದಂಗಾಗತ್ತೆ, ಹಿಂಗಾಗತ್ತೆ. ನೀವು ನೋಡುವುದೆಲ್ಲ ನೀವು ನೋಡುವ ಥರಾನೇ ಯೋಜಿಸ್ಬಿಟ್ಟು, ಪ್ರಾರ್ಥನೆ ಇದೆ, ನಂಬಿಕೆ ಇದೆ, ಆದರೂ ನೋಡುವ ಥರಾನೇ ಯೋಜಿಸ್ಬಿಟ್ಟು ನಿಮ್ಮ ಒಳಗಡೆ ಭಯ ಹೆಚ್ಚಾಗುತ್ತದೆ. ನಾವು ಹಂಗೆ ಮಾಡಬಾರದು. ಹೀಗಾದರೆ ನೀವು ತುಂಬ ದುರ್ಬಲರಾಗ್ತೀರಿ. ಆವಾಗ ಏನಾಗುತ್ತದೆ, ನಮ್ಮ ಆತ್ಮ, ಪ್ರಾಣ ಮತ್ತು ಶರೀರಗಳು ಪರಿಶುದ್ಧವಾಗಬೇಕು. ನಮ್ಮ ಆತ್ಮ ಪರಿಶುದ್ಧವಾಗುವುದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. 2ನೇ ತಿಮೋಥಿಯನಿಗೆ 1:7 ಹೇಳುತ್ತದೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಕೇಡಿತನದ ಆತ್ಮವಲ್ಲ. ದೇವರು ಕೊಟ್ಟಿರುವ ಆತ್ಮ ಏನು? ನಮಗೆ ಬಲ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ಶಿಕ್ಷಣಗಳ ಆತ್ಮ. ಕೇಡಿತನದ ಆತ್ಮ ನಮಗೆ ಕೊಟ್ಟಿಲ್ಲ, ಆದರೆ ಅದೇ ನಾವು ಇಟ್ಕೊಂಡಿರ್ತೀವಿ ಅಲ್ಲವೇ? ಭಯದ ಆತ್ಮನೇ ನಾವು ಇಟ್ಕೊಂಡಿರ್ತೀವಿ. ಯಾಕೆ? ಅರ್ಥ ಮಾಡಿಕೊಳ್ಳಿ, ನಾವು ಬದಲಾವಣೆ ಆಗಲಿಲ್ಲ ಅಂತ ಅರ್ಥ. ನೀವು ಎಷ್ಟು ವರ್ಷ ಆಯಿತು ದೇವರಲ್ಲಿ ಬಂದು? ಇನ್ನೂ ಆ ಭಯದ ಆತ್ಮದಲ್ಲಿ ನಾವು ಜೀವನ ಮಾಡಬಾರದು. ಅದರಿಂದ ನಾವು ಹೊರಗೆ ಬರಬೇಕು. ಅದರಿಂದ ಹೊರಗೆ ಬರಬೇಕಂದ್ರೆ ವಚನ ಧ್ಯಾನಿಸಬೇಕು, ಮತ್ತೆ ಆರಾಧಿಸಬೇಕು, ಕೆಲಸ ಮಾಡಬೇಕು. ನಾನು ಹೇಳಿದ್ದೀನಲ್ಲ, ನಮಗೆ ಊಟ ಬೇಕಂದ್ರೆ ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ದುಡ್ಡಿಲ್ಲ, ನಮಗೆ ಆಹಾರ ತಕ್ಕೊಳ್ಳೋಕ್ಕಾಗಲ್ಲ. ಅಡುಗೆ ಮಾಡಬೇಕಂದ್ರೂ ಅದಕ್ಕೆಲ್ಲ ಮೆಟೀರಿಯಲ್ಸ್ ತರಬೇಕಲ್ಲ, ದುಡ್ಡು ಬೇಕಲ್ಲ. ಅದೇ ಥರ ನಮ್ಮ ಮನಸ್ಸಿಗೆ ಆಹಾರ ತಕ್ಕೋಬೇಕಂದ್ರೆ ನೀವು ಕೆಲಸ ಮಾಡಬೇಕು. ಕೆಡಿತನದ ಆತ್ಮದಲ್ಲಿ ನೀವು ಜೀವನ ಮಾಡ್ತಾ ಇದ್ದರೆ ಅರ್ಥ ಮಾಡಿಕೊಳ್ಳಿ, ನೀವು ಏನು ಆಹಾರ ತಕ್ಕೊಳ್ತಾ ಇಲ್ಲ, ಆತ್ಮೀಯ ಆಹಾರ ನೀವೇನು ತಕ್ಕೊಳ್ತಾ ಇಲ್ಲ. ನೀವು ತುಂಬ ದುರ್ಬಲರಾಗಿ ಜೀವನ ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಆತ್ಮದಲ್ಲಿ ನೀವು ಅಪವಿತ್ರರಾಗಿದ್ದೀರಿ. ಯು ಆರ್ ಅನ್ಹೋಲಿ ಇನ್ ಯುವರ್ ಸೋಲ್. ಈ ವಾಕ್ಯ ಹೇಳುತ್ತದೆ, ದೇವರು ಈಗಾಗಲೇ ನಮಗೆ ಶಕ್ತಿ, ಪ್ರೀತಿ ಮತ್ತು ಸ್ವಯಂ ನಿಯಂತ್ರಣವನ್ನು ನೀಡಿದ್ದಾನೆ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಕೆಡಿತನದ ಆತ್ಮವಲ್ಲ ಅಂತ. ಆದರೆ ವಿಶ್ವಾಸಿಗಳು ಕೆಡಿತನದ ಆತ್ಮದಲ್ಲೇ ಜೀವನ ಮಾಡುವುದೆಂದರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಆತ್ಮಕ್ಕೆ ನೀವು ಊಟ ಮಾಡುತ್ತಾ ಇಲ್ಲ, ಅದಕ್ಕೋಸ್ಕರ ನೀವೇನು ಮಾಡುತ್ತಾ ಇಲ್ಲ. ಅದು ಪ್ರಾರ್ಥಿಸಿದರೆ ಬರುವುದಲ್ಲ. ನೀವು ವಚನ ಧ್ಯಾನಿಸಬೇಕು, ದೇವರಲ್ಲಿ ನಂಬಬೇಕು. ಸೊ ದೇವರು ಈಗಾಗಲೇ ನಮಗೆ ಶಕ್ತಿ, ಪ್ರೀತಿ ಮತ್ತು ಸ್ವಯಂ ನಿಯಂತ್ರಣವನ್ನು ನೀಡಿದ್ದಾನೆ. ನೀವು ಅವುಗಳನ್ನು ಅನುಭವಿಸಬೇಕು. ನೀವು ಅವುಗಳನ್ನು ಹೇಗೆ ಅನುಭವಿಸುತ್ತೀರಿ? ದೇವರ ವಾಕ್ಯ ಅನ್ವಯಿಸುವ ಮೂಲಕ ನಮ್ಮ ಆಲೋಚನೆಗಳಲ್ಲಿ ದೇವರ ವಾಕ್ಯವನ್ನು ಅನ್ವಯಿಸಬೇಕು ಮತ್ತು ಅದು ಶಕ್ತಿಯುತವಾಗಿರ್ತದೆ. ಅಂದರೆ ನೀವು ನಿಮ್ಮ ಭಯ, ಚಿಂತೆ, ಪಾಪಗಳು, ನಕಾರಾತ್ಮಕತೆ ಮತ್ತು ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತಿದ್ದರೆ ನೀವು ತುಂಬ ದುರ್ಬಲರಾಗುತ್ತೀರಿ. ಅರ್ಥವಾಯ್ತೆ? ದುರ್ಬಲರಾಗ್ತಾ ಇದ್ದರೆ ನೀವು ಆತ್ಮೀಯವಾಗಿ ಊಟ ತಕ್ಕೊಳ್ತಾ ಇಲ್ಲ. ನಾವು ಯಾವಾಗಲೂ ಖುಷಿಯಾಗಿರಬೇಕು, ಬಲವುಳ್ಳವರಾಗಿರಬೇಕು. ದೋಸ್ ಹೂ ವೇಟ್ ಅಪಾನ್ ದ ಲಾರ್ಡ್ ವಿಲ್ ಫ್ಲೈ ಲೈಕ್ ಈಗಲ್ಸ್. ಹದ್ದುಗಳಂತೆ ಮೇಲೆ ಹಾರುತ್ತಾ ಇರ್ತಾರೆ. ಕೋಳಿ ಥರ ಕೆಳಗಡೆ ಇರುವುದಲ್ಲ. ಕೋಳಿ ಥರ ಕೆಳಗಡೆ ಇರುವುದಂದರೆ ಶಕ್ತಿ ಇಲ್ಲ ಅಂದರೆ ನೀವು ಅರ್ಥ ಮಾಡಿಕೋಬೇಕು, ನಿಮ್ಮ ಮನಸ್ಸನ್ನು ನೀವು ರೂಪೀಕರಿಸುತ್ತಾ ಇಲ್ಲ, ಮನಸ್ಸನ್ನು ನೀವು ಬದಲಾಯಿಸುತ್ತಾ ಇಲ್ಲ, ನಿಮ್ಮ ಆತ್ಮ ಶುದ್ಧೀಕರಣವಾಗುತ್ತಾ ಇಲ್ಲ. ಆಲೋಚನೆಗಳಲ್ಲಿ ನಮ್ಮ ಪಾಪಗಳನ್ನು ಜಯಿಸಲು ದೇವರು ಈ ಒಳನುಗ್ಗುವ ಆಲೋಚನೆಯನ್ನು ಅನುಮತಿಸುತ್ತಾರೆ. ಅಂತಹ ಆಲೋಚನೆಗಳೊಂದಿಗೆ ನಾವು ಏನು ಮಾಡುತ್ತೇವೆ ಎಂಬುದು ನಮಗೆ ಬಹಳ ಮುಖ್ಯವಾಗಿದೆ. ನೀವು ಅರ್ಥ ಮಾಡಿಕೊಳ್ಳಿ, ಇದು ನಮಗೆ ಬಹಳ ಮುಖ್ಯವಾಗಿದೆ. ನೀವೆದಕ್ಕೆ ದುಡಿಯುತ್ತಾ ಇದ್ದೀರಿ ಹೇಳಿ? ನೀವು ಯಾಕೆ ಎಜುಕೇಷನ್ ಮಾಡ್ತಾ ಇದ್ದೀರಿ? ಊಟಕ್ಕೆ ತಾನೆ. ನೀವು ಕೆಲಸಕ್ಕೆ ಹೋಗೋದು ಎದಕ್ಕೆ? ಊಟಕ್ಕೆ ತಾನೆ. ಊಟ ಮಾಡೋದಕ್ಕಲ್ವಾ? ಎಜುಕೇಷನ್ ಮಾಡಲಿಲ್ಲ ಅಂದರೆ, ಕೆಲಸ ಮಾಡಲಿಲ್ಲ ಅಂದರೆ ಊಟ ಮಾಡೋಕ್ಕಾಗಲ್ಲ. ದುಡ್ಡಿಲ್ಲ ನಮ್ಮ ಕೈಯಲ್ಲಿ. ಮತ್ತೆ ಬರೀ ನಿಮ್ಮ ಶರೀರದ ಆಹಾರದ ಬಗ್ಗೆ ಮಾತ್ರ ನೀವು ಯೋಚಿಸುತ್ತೀರಿ. ಆದರೆ ನಮ್ಮ ಮನಸ್ಸಿಗೆ ಆಹಾರ ಬೇಕು ಅಂತ ವಿಶ್ವಾಸಿಗಳಿಗೆ ಗೊತ್ತಿಲ್ಲ. ಅದಕ್ಕೆ ನಮಗೆ ಖರ್ಚಿಲ್ಲ, ಆದರೆ ಟೈಮ್
ಟೈಮ್ ನೀವು ಖರ್ಚು ಮಾಡಬೇಕು. ಟೈಮ್ ತೆಗೆದು ಬೈಬಲ್ ಓದಬೇಕು. ಆ ವಚನ ಪ್ರಕಾರ ನಾವು ಧ್ಯಾನ ಮಾಡಬೇಕು. ಮೊದಲನೆಯದಾಗಿ ನಾವು ನಂಬಿಕೆ ಇಡಬೇಕು. ದೇವರೇನು ಹೇಳಿದ್ರು ಎಸ್ ಅಂಡ್ ಏಮನ್. ಯಾಕೆ ನಮಗೆ ನಂಬಿಕೆ ಇಲ್ಲ? ನಂಬಿಕೆ ಇಲ್ಲದಿದ್ದರೆ ನಮಗೆ ಏನಾಗುತ್ತೆ ಅಂದರೆ ನಾವು ಕೆಡುತನದ ಆತ್ಮದಲ್ಲೇ ಇರುತ್ತೇವೆ. ನೀವು ಹೇಳ್ತೀರಿ ಅಲ್ಲ ನನಗೆ ನಂಬಿಕೆ ಇದೆ. ನಂಬಿಕೆ ಮತ್ತು ಕೇಡಿತನದ ಆತ್ಮ ಒಟ್ಟಿಗೆ ಹೋಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಆ ನಂಬಿಕೆ ಶಕ್ತವಾಗಬೇಕಂದ್ರೆ ಬೈಬಲ್ ಓದಬೇಕು. ಬೈಬಲ್ ವಚನ ಪ್ರಕಾರ ನೀವು ಯೋಚಿಸಬೇಕು. ಅದೇ ನಮ್ಮ ಆತ್ಮದ ಆಹಾರ. ನೀವು ಇದು ಮಾಡಲಿಲ್ಲ ಅಂದ್ರೆ ನೀವು ಆತ್ಮಕ್ಕೆ ಹೇಗೆ ಆಹಾರ ಕೊಡ್ತೀರಿ ದೇವರ ಮಕ್ಕಳೇ? ಎಲ್ಲರೂ ಪ್ರಾರ್ಥಿಸುತ್ತಾರೆ. ಪ್ರಾರ್ಥಿಸ್ಬಿಟ್ಟು ಹೋಗಿ ಮತ್ತು ನಕಾರಾತ್ಮಕವಾಗೇ ಯೋಚಿಸೋದು ಅಲ್ಲವೇ? ಇಲ್ಲ, ದೇವರು ಕೊಡ್ತಾರೆ, ಅದು ಬರ್ತೆ, ನಾನು ಕಾಯಬೇಕು. ದೇವರ ಪ್ರಾಮಿಸಸ್ ಎಲ್ಲ ಎಸ್ ಅಂಡ್ ಏಮನ್, ಅದು ಬರ್ತದೆ. ಆದರೆ ನಾವು ನೋಡುವ ತನಕ ನಮಗೆ ಭರವಸೆ ಇಲ್ಲ. ಯಾಕೆ? ಅರ್ಥ ಮಾಡಿಕೊಳ್ಳಿ. ಭರವಸೆ ಇಲ್ಲ ಯಾಕೆ? ನಮಗೆ ನಂಬಿಕೆ ಇಲ್ಲ ಅಂತ ಅರ್ಥ. ನಾವು ಪ್ರಲೋಭನೆಗಳಲ್ಲಿ ಬಿದ್ದಾಗ ನಾವು ದೈಹಿಕವಾಗಿ ಪಾಪ ಮಾಡುತ್ತೇವೆ. ಅದೇ ನಮ್ಮ ಆಲೋಚನೆಗಳಲ್ಲೂ ನಿಜ. ನಿಮಗೆ ತಿಳಿದಿದೆಯೇ? ತಪ್ಪು ಆಲೋಚನೆಗಳು, ಪಾಪ ಆಲೋಚನೆಗಳು ಮತ್ತು ನಕಾರಾತ್ಮಕ ಆಲೋಚನೆಗಳು ನಮ್ಮ ಆತ್ಮವನ್ನು ಪಾಪಪೂರ್ಣವಾಗಿರಿಸುತ್ತದೆ. ಅಂತಹ ಆಲೋಚನೆಗಳ ಮೇಲೆ ನೀವು ವಿಜಯವನ್ನು ಹೊಂದಿದರೆ ಮಾತ್ರ ನಿಮ್ಮ ಆತ್ಮಗಳು ಏಳಿಗೆ ಹೊಂದುತ್ತವೆ ಮತ್ತು ಪವಿತ್ರವಾಗುತ್ತವೆ. ಅರ್ಥವಾಯ್ತೆ ದೇವರ ಮಕ್ಕಳೇ? ನೀವೆಲ್ಲ ಕೇಳಿಸ್ಕೊಂಡು ಹೋಗುತ್ತೀರಿ, ನಂಬಿಕೆ ಇದೆ ಅಂತ ಹೇಳ್ತೀರಿ, ಆದರೂ ಆ ನಂಬಿಕೆ ಇರುವ ಪ್ರಕಾರ ನೀವು ನಡೆಯುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಆಲೋಚನೆಗಳಲ್ಲಿ ಇತರರನ್ನು ಆಶೀರ್ವದಿಸುವ ಮನಸ್ಥಿತಿಯನ್ನು ನಾವು ಬೆಳೆಸಬೇಕು. ನೋಡಿ, ಇಲ್ಲಿ ನಾವು ಓದಿದ್ದೇವೆ 3 ಯೋಹಾನ 1:2. ನಿಮ್ಮ ಆತ್ಮವು ಅಭಿವೃದ್ಧಿ ಹೊಂದಿರುವ ಪ್ರಕಾರವೇ ಎಲ್ಲ ವಿಷಯಗಳಿಂದ ನೀನು ಸ್ವಸ್ಥನಾಗಿದ್ದು ಕ್ಷೇಮ ಹೊಂದಿ ಅಭಿವೃದ್ಧಿಯಾಗುವುದು. ನಿಮ್ಮ ಆತ್ಮವು ಅಭಿವೃದ್ಧಿ ಹೊಂದಿರುವ ಪ್ರಕಾರ, ಆಸ್ ಯುವರ್ ಸೋಲ್ ಪ್ರಾಸ್ಪರ್, ಯು ವಿಲ್ ಬಿ ಪ್ರಾಸ್ಪರಸ್ ಇನ್ ಎವ್ರಿಥಿಂಗ್ ಆ್ಯಂಡ್ ಇನ್ ಗುಡ್ ಹೆಲ್ತ್. ನಿಮಗಿವತ್ತು ಹೆಲ್ತ್ ಇಲ್ಲ, ನಿಮ್ಮ ಸೋಲಿಗೆ ಆಹಾರ ಕೊಡ್ರಿ, ಯು ವಿಲ್ ಬಿ ಆಲ್ ರೈಟ್. ಎಲ್ಲದಕ್ಕೂ ಅಭಿವೃದ್ಧಿ ಆಗುವುದು ಹೇಗೆ? ನಮ್ಮ ಆತ್ಮಕ್ಕೆ ಅಭಿವೃದ್ಧಿ ಆಗುವ ಥರ. ಸೊ ನಮ್ಮ ಆತ್ಮ ಅಭಿವೃದ್ಧಿ ಆಗುವುದು ನೀವು ದೇವರ ಹತ್ರ ಬಂದ ಮೇಲೆ ನೀವು ಬೇರೆಯವರಿಗೋಸ್ಕರ ಪ್ರಾರ್ಥಿಸಬೇಕು. ಬರೀ ನಿಮಗೂ ನಿಮ್ಮ ಮನೆಯವರಿಗೋಸ್ಕರ ಮಾತ್ರ ಅಲ್ಲ ಪ್ರಾರ್ಥಿಸುವುದು. ದೇವರು ಇನ್ನೊಂದು ಮನೆ ಕೊಟ್ಟಿದ್ದಾರೆ, ಅದು ದೇವರ ಮನೆ, ಚರ್ಚ್. ಪಾಸ್ಟರ್ಗೋಸ್ಕರ ನೀವು ಪ್ರಾರ್ಥಿಸಬೇಕು ಮತ್ತು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೋಸ್ಕರ ಪ್ರಾರ್ಥಿಸಬೇಕು. ಬರೀ ಪ್ರಾರ್ಥಿಸುವುದು ಅಲ್ಲ, ಅವರಿಗೆ ಒಳ್ಳೆಯದಾಗಬೇಕು ಅಂತ ನೀವು ಯೋಚನೆ, ಅದೆಲ್ಲ ಏನು ಯೋಚನೆ? ಅದೆಲ್ಲ ಯೋಚನೆ ಮಾಡುವುದು, ಅದೆಲ್ಲ ನಿಮ್ಮ ಆತ್ಮಕ್ಕೆ ಆರೋಗ್ಯ ಕೊಡ್ತದೆ. ಆದರೆ ಬೇರೆಯವರಿಗೆ ಕಟ್ಟದಾಗಬೇಕು, ಅವರನ್ನು ಶಪಿಸಿದರೆ ನಿಮ್ಮ ಆತ್ಮ ಶುಷ್ಕವಾಗುತ್ತದೆ, ದುರ್ಬಲಗೊಳ್ಳುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಬೇಕು, ಅವರು ದೇವರಲ್ಲಿ ಬೆಳೆಯಬೇಕು, ದೇವರ ಆಶೀರ್ವಾದಗಳನ್ನು ಹೊಂದುವವರಾಗಿರಬೇಕು. ಅದೇ ಥರ ನೀವು ಯೋಚಿಸಬೇಕು. ಟೈಮ್ ತೆಗೆದು ನೀವು ಯೋಚಿಸಬೇಕು. ನಿಮ್ಮ ಆತ್ಮಕ್ಕೆ ಆರೋಗ್ಯ ಬರ್ತದೆ. ಬರೀ ನಿಮ್ಮ ಯೋಚನೆಗಳು ಮಾತ್ರ, ಅಯ್ಯೋ ನನಗೇನು ಒಳ್ಳೆಯದಾಗಲಿಲ್ಲ, ನನ್ನ ಸಮಸ್ಯೆಗಳು ಯಾವಾಗ ಪರಿಹಾರ ಉಂಟಾಗುತ್ತದೆ, ನನ್ನ ಸಮಸ್ಯೆ, ನನ್ನ ಮಕ್ಕಳ ಸಮಸ್ಯೆ, ನಮ್ಮ ಮನೆಯವರ ಸಮಸ್ಯೆ, ಇದು ಮಾತ್ರ ನೀವು ಯೋಚಿಸುತ್ತಾ ಇದ್ದರೆ ನಿಮ್ಮ ಆತ್ಮ ಅಭಿವೃದ್ಧಿ ಹೊಂದಿರುವುದಿಲ್ಲ. ಇನ್ನು ದುರ್ಬಲರಾಗಿ ನೀವು ಜೀವನ ಮಾಡುತ್ತೀರಿ. ನಿಮ್ಮ ಆತ್ಮದ ಸಮೃದ್ಧಿಯ ಬಗ್ಗೆ ನೀವು ಬಹಳ ಜಾಗರೂಕರಾಗಿರಬೇಕು ದೇವರ ಮಕ್ಕಳೇ. ಅರ್ಥವಾಯ್ತಲ್ಲ? ನಾವೆಲ್ಲ ಊಟ ಮಾಡ್ತೀವಿ, ಊಟ ಇಲ್ಲದೆ ನಾವು ಯಾರು ಜೀವನ ಮಾಡುವುದಿಲ್ಲ. ಒಂದು ದಿನ 1 ಮೀಲ್ ಉಪವಾಸ ಮಾಡಬೇಕು ಅಂದರೆ ಕೂಡ ಯಾರು ಉಪವಾಸ ಮಾಡುವುದಿಲ್ಲ. ಅಯ್ಯೋ 1 ಮೀಲ್ ನಾನು ಬಿಡಬೇಕಾ? ಇದೆಲ್ಲರೂ ಬೇಡಿಕೊಳ್ಳುತ್ತಾರೆ. ಆದರೆ ಡೈಲಿ ಅವರು ಮನಸ್ಸಿಗೆ ಉಪವಾಸ ಮಾಡುವುದೇ, ಮನಸ್ಸಿಗೇನು ಊಟ ತಗೊಳ್ಳುವುದಿಲ್ಲ. ಅದೆಲ್ಲ ಜಾಗರೂಕರಾಗಿ ನಾವು ಯೋಚಿಸಬೇಕು. ಇಲ್ಲದಿದ್ದರೆ ಯಾರಿಗೂ ಇದು ಬರುವುದಿಲ್ಲ. ನಮ್ಮ ಮನಸ್ಸು ಯಾವಾಗಲೂ ನಾನೇ, ನಮ್ಮ ಮಕ್ಕಳು, ನಮ್ಮ ಮನೆ, ನಾನೇ ಮತ್ತು ಎಲ್ಲ ನಕಾರಾತ್ಮಕವಾಗಿ ಮಾತ್ರ ನಮ್ಮ ಮನಸ್ಸು ಯೋಚಿಸುವುದು. ಅದೇ ನಾವು ಇಲ್ಲಿ ಓದಿರುವುದು 1 ಪೇತ್ರನು 1:13, ನಮ್ಮ ಮನಸ್ಸನ್ನು ಕ್ರಿಯೆಗೆ ಸಿದ್ಧಪಡಿಸಿ ಅಂತ. ಹಲ್ಲೆಲೂಯಾ. ನಿಮ್ಮ ಆತ್ಮದ ಸಮೃದ್ಧಿಯ ಬಗ್ಗೆ
ನೀವು ಭಾಳ ಜಾಗರೂಕರಾಗಿರಬೇಕು. ನಿಮ್ಮ ಆತ್ಮದ ಶುದ್ಧೀಕರಣ ಬಗ್ಗೆ ನೀವು ಭಾಳ ಜಾಗರೂಕರಾಗಿರಬೇಕು. ನಿಮ್ಮ ಆಲೋಚನೆಯಲ್ಲಿ ಪ್ರಗತಿ ಇಲ್ಲದೆ ನೀವು ಬೇರೆ ಯಾವುದೇ ವಿಷಯದಲ್ಲಿ ಪ್ರಗತಿಯನ್ನು ಬಯಸಿದ್ರೆ ಅದು ಸಂಭವಿಸುವುದಿಲ್ಲ. ಗೊತ್ತಾಯ್ತೆ? ನಿಮ್ಮ ಆತ್ಮದಲ್ಲಿ ಪ್ರಗತಿ ಇಲ್ಲದಿದ್ದರೆ, ವಿತೌಟ್ ಹ್ಯಾವಿಂಗ್ ಪ್ರಾಸ್ಪರಿಟಿ ಇನ್ ಯುವರ್ ಸೋಲ್, ಇಫ್ ಯು ಆರ್ ವಿಶಿಂಗ್ ಸಮ್ ಪ್ರಾಸ್ಪರಿಟಿ ಇನ್ ಯುವರ್ ಜಾಬ್ ಆಗಲಿ, ಮದುವೆ ಆಗಲಿ, ಆರೋಗ್ಯವಾಗಲಿ, ಆಗಲ್ಲ. ಫಸ್ಟ್ ನಿಮ್ಮ ಸೋಲಿಗೆ, ನಿಮ್ಮ ಆತ್ಮಕ್ಕೆ ಅಭಿವೃದ್ಧಿ ಆಗಲಿ. ಹೇಗೆ? ಅದು ಆತ್ಮಕ್ಕೆ ಅಭಿವೃದ್ಧಿ ಆಗುವುದಕ್ಕೆ ತುಂಬ ದಿನ ಬೇಕಂದು ನೀವು ತಿಳ್ಕೊಳ್ತೀರಿ. ಇಲ್ಲ, ಟುಡೇ ಇಸ್ ದ ಡೇ ಆಫ್ ಸಾಲ್ವೇಷನ್. ಇವತ್ತು ಅಂತ, ಈಗಲೇ ಅಂತ ನಿಮಗೆ ಯೋಚಿಸಬಹುದು. ನಿಮ್ಮ ಆತ್ಮದ ಅಭಿವೃದ್ಧಿ ನೋಡಿ ದೇವರು ನಿಮಗೆ ನಿಮ್ಮ ಆಶೀರ್ವಾದ ಕೊಡ್ತಾರೆ. ಅರ್ಥ ಮಾಡಿಕೊಳ್ಳಿ. ಇನ್ನೂ ನಾನು ಹಳೆ ಥರ ಇರುವುದಿಲ್ಲ, ಹಳೆ ಥರ ನಾನು ಯೋಚಿಸುವುದಿಲ್ಲ, ನಾನು ದುಃಖದಲ್ಲಿ ಇರುವುದಿಲ್ಲ, ನಕಾರಾತ್ಮಕವಾಗಿ ಚಿಂತಿಸುವುದಿಲ್ಲ, ನಾನು ಬರೀ ನಾನೇ ಎಂದು ಇರುವುದಿಲ್ಲ. ನಾನು ಬೇರೆಯವರಿಗೋಸ್ಕರ ಪ್ರಾರ್ಥಿಸುತ್ತೀನಿ, ಮತ್ತು ನನ್ನ ಚರ್ಚ್ಗೋಸ್ಕರ ಪ್ರಾರ್ಥಿಸುತ್ತೀನಿ. ಚರ್ಚಲ್ಲಿ ಆತ್ಮಗಳು ಬರಬೇಕು, ಅವರು ಬೆಳೆಯಬೇಕು, ಅವರು ಸ್ವರ್ಗಕ್ಕೆ ಸೇರಬೇಕು. ಇದೆಲ್ಲ ನೀವು ಯೋಚಿಸಬೇಕು. ಆಗ ಮಾತ್ರ ನಿಮ್ಮ ಆತ್ಮ ಅಭಿವೃದ್ಧಿ ಉಂಟಾಗುವುದು. ಆಗ ನಿಮ್ಮ ಆತ್ಮ ಅಭಿವೃದ್ಧಿ ಉಂಟಾದಾಗ ನಿಮಗೆ ಆರೋಗ್ಯ ಸಿಗುತ್ತದೆ. ಮತ್ತೆ ಜಾಬ್ಗೆ ಪ್ರಾಬ್ಲಮ್ ಇದ್ದರೆ ಜಾಬ್ ಎಲ್ಲ ಸರಿಯಾಗುತ್ತದೆ. ಆಸ್ ಯುವರ್ ಸೋಲ್ ಪ್ರಾಸ್ಪರ್, ಯು ವಿಲ್ ಬಿ ಪ್ರಾಸ್ಪರಸ್ ಇನ್ ಎವ್ರಿಥಿಂಗ್ ಆ್ಯಂಡ್ ಇನ್ ಗುಡ್ ಹೆಲ್ತ್. ನೀವು ಅರ್ಥ ಮಾಡಿಕೊಳ್ಳಿದ್ದೇವರ ಮಕ್ಕಳೇ. ರೋಮಪುರದವರೆಗೆ 12:21 ಹೇಳುತ್ತದೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯದನದಿಂದ ಕೆಟ್ಟತನವನ್ನು ಸೋಲಿಸು. ನಿಮ್ಮ ಆತ್ಮದಲ್ಲಿ ನೀವೇ ಹೇಗೆ ಪಾಪ ಮಾಡುತ್ತೀರಿ ಎಂದು ನಿಮಗೆ ಈಗ ಅರ್ಥವಾಯ್ತಲ್ಲ. ನಿಮ್ಮ ಆತ್ಮದಲ್ಲಿ ಪಾಪದಲ್ಲಿದ್ದರೆ ಏನು ಪ್ರಯೋಜನವಿಲ್ಲ. ಎಲ್ಲರೂ ಹೇಳ್ತೀರಿ, ಇಲ್ಲ ನಾನೀಗ ಏನು ಮಾತಾಡ್ತಾ ಇಲ್ಲ, ನಾನೀಗ ಗಲಾಟ ಮಾಡುವುದಿಲ್ಲ, ಹೊಡೆಯುವುದಿಲ್ಲ, ನಾನು ಸುಮ್ಮನೆ ಇರ್ತೀನಿ. ಮತ್ತೆ ನಿಮ್ಮ ಮನಸ್ಸಲ್ಲಿ ಏನು ಹೋಗ್ತಾ ಇದೆ? ಇಲ್ಲ, ನಾನೇನು ಮಾತಾಡುವುದೇ ಇಲ್ಲ, ಈಗ ಹೊಡೆಯುವುದೇ ಇಲ್ಲ, ಕೆಟ್ಟ ಮಾತೇನೂ ಆಡುವುದೇ ಇಲ್ಲ ನೀವು ಹೇಳಿದ್ರು ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ? ಅದು ಮುಖ್ಯ ಅಂತ ನೀವು ಅರ್ಥ ಮಾಡಿಕೊಳ್ಳಿ. ಈ ಬಗ್ಗೆ ನೀವು ಬಹಳ ಸ್ಪಷ್ಟವಾಗಿರಬೇಕು. ನೀವು ಪಾಪ ಮತ್ತು ನಕಾರಾತ್ಮ ಆಲೋಚನೆಗಳನ್ನು ಯೋಚಿಸುತ್ತಿರುವಾಗ ನಿಮ್ಮ ಆತ್ಮದಲ್ಲಿ ನೀವು ಪಾಪ ಮಾಡುತ್ತಾ ಇರ್ತೀರಿ. ನೀವು ಆ ಕೆಟ್ಟ ಮಾತುಗಳು, ಅಲ್ಲಾಂದರೆ ನಕಾರಾತ್ಮ ಮಾತುಗಳು ನೀವು ಯೋಚಿಸುತ್ತಾ ಇದ್ದರೆ ನೀವು ಆತ್ಮದಲ್ಲಿ ಪಾಪ ಮಾಡ್ತಾ ಇದ್ದೀರಿ. ಹೌದು, ಅದು ಬರ್ತದೆ ತಕ್ಷಣ. ಇಲ್ಲ, ಹಿಂಗಾಗುತ್ತದೆ. ದೇವರ ಮಕ್ಕಳೇ, ಇದು ಅಭ್ಯಾಸ ಮಾಡಿ. ನೀವಿದು ಅಭ್ಯಾಸ ಮಾಡ್ತಾ ಇಲ್ಲದಿದ್ದರೆ ನಿಮಗೆ ನಂಬಿಕೆ ಇಲ್ಲ. ನಾನು ಹೆಂಗೆ ನಿಮಗೆ ತಿಳಿಸ್ಬೇಕು ಒಂದು ಪಾಸ್ಟರ್ ಆಗಿ? ನಿಮಗೆ ನಂಬಿಕೆ ಇಲ್ಲ. ಕೆಟ್ಟದು ನೋಡಿ ಅದೇ ನೀವು ಮಾತಾಡಬಾರದು. ಇಲ್ಲ, ಅದು ಚೇಂಜ್ ಆಗುತ್ತೆ. ನಿಮಗೆ ಏನಾದರೂ ಖರ್ಚಿದೆಯಾ ಹಂಗೆ ಹೇಳೋದಕ್ಕೆ? ಇಲ್ಲವಲ್ಲ. ಹಂಗೆ ಹೇಳಿದ್ರೆ ನಿಮಗೆ ಎಷ್ಟೊಂದು ಒಳ್ಳೆಯದಾಗುತ್ತದೆ. ಅದು ಏನು ಸೈಕಲಾಜಿಕಲ್ ವರ್ಡ್ಸು ಏನೂ ಅಲ್ಲ, ದೇವರ ವಾಕ್ಯ. ಇಲ್ಲ, ಇದು ಚೇಂಜ್ ಆಗುತ್ತೆ. ಅದು ನಾವು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಲಿಲ್ಲ ಅಂದರೆ ಅದು ಬರುವುದಿಲ್ಲ. ಈ ಆಲೋಚನೆಗಳು ನಮಗೆ ಹಿಂಗೆ ಬರ್ತಾ ಇರ್ತದೆ. ಅದು ಭಯ ಆಗಿರಬಹುದು, ಚಿಂತೆ ಆಗಿರಬಹುದು, ಕೋಪ ಆಗಿರಬಹುದು, ಅಸೂಯೆ ಆಗಿರಬಹುದು, ಹತಾಶೆ ಆಗಿರಬಹುದು, ನಿರುತ್ಸಾಹ ಆಗಿರಬಹುದು, ಆತಂಕವಾಗಿರಬಹುದು. ಇದೆಲ್ಲ ನಮ್ಮ ಮನಸ್ಸಲ್ಲಿ ಹಿಂಗೆ ಬರ್ತಾ ಇರ್ತದೆ. ಅರ್ಥ ಮಾಡಿಕೊಳ್ಳಿ. ಆವಾಗ ಎಲ್ಲ ನೀವು ಅದು ತೆಗೆದು ಹಾಕಬೇಕು. ನಮ್ಮ ಆತ್ಮೀಯ ಕಣ್ಣು ತೆಗೆದು ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುವುದು. ನಮ್ಮ ದೇಹದಲ್ಲಿ ಏನಾದರೂ ಕಾಯಿಲೆ ಇದ್ದರೆ ನಮಗೆ ಗೊತ್ತಾಗುತ್ತದೆ. ನಾವು ಕಣ್ಣು ಹಿಂಗೆ ತೆಗೆದು ನೋಡಬೇಡ, ಅಲ್ಲವೇ? ಇಲ್ಲಿ ಏನಾದರೂ ಉಂಡಿದ್ರೆ ನಮಗೆ ಕಾಣಿಸುತ್ತದೆ. ಕಾಣಲಿಲ್ಲದಿದ್ದರೂ ಕೆಲವೊಂದು ಕಡೆ ಏನೋ ಆದ್ರೆ ನಮಗೆ ನೋವು ಉಂಟಾಗುತ್ತದೆ. ನಮಗೆ ಕಾಣಲಿಲ್ಲ ಆದರೆ ಏನೋ ನೋವಾಯ್ತಲ್ಲ, ನೋಡಿದರೆ ನೋಡಿ ಅದು ಫುಲ್ಲು ಕೆಂಪು ಕಲರ್ ಆಯಿತು, ಏನೋ ಕಚ್ಚಿದೆ, ಏನೋ ಆಗಿದೆ ಎಂದು ನಮಗೆ ಗೊತ್ತು. ಹೇಗೆ? ಅದು ನೋವಿನಿಂದ, ಅಲ್ಲವೇ? ನೋವಿನಿಂದ ಏನೋ ನಮ್ಮ ಶರೀರದಲ್ಲಿ ಕೆಟ್ಟದಾಯಿತು ಎಂದು ನಮಗೆ ಗೊತ್ತಾಗುತ್ತದೆ. ಅಲ್ಲಾಂದರೆ ಹೃದಯದಲ್ಲಿ, ಅಲ್ಲಾಂದರೆ ನಮ್ಮ ಬೇರೆ ಏನಾದರೂ ಭಾಗದಲ್ಲಿ ನೋವು ಹೋಗ್ತಾನೇ ಇಲ್ಲ. ಆವಾಗ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ. ಆವಾಗ ಡಾಕ್ಟರ್ ಹೇಳ್ತಾರೆ, ಕ್ಯಾನ್ಸರ್ ಆಗಿದೆ, ಅದಾಗಿದೆ, ಇದಾಗಿದೆ. ನೋವಿನಿಂದ ನಾವು ಹೋಗಿರುವುದು, ಇಲ್ಲದಿದ್ದರೆ ನಾವು ಹೋಗುವುದಿಲ್ಲ. ಅದೇ ಥರ ನಿಮ್ಮ ಮನಸ್ಸಿಗೆ ನೋವಿದೆಯಾ?
ನೋವಿನಿಂದ ನೀವು ಜೀವನ ಮಾಡ್ತಾ ಇದ್ದೀರಾ? ಹಂಗೆ ನಾವು ಜೀವನ ಮಾಡಬಾರದು. ನೋವುಗಳು ಬರ್ತದೆ, ಮನಸ್ಸಲ್ಲಿ ಬರೀ ನೋವುಗಳು ಬರ್ತದೆ. ಹಿಂದಿನ ಘಟನೆಗಳು, ಪ್ರಸ್ತುತ ಘಟನೆಗಳು, ನಮಗೇನೇ ಆಗ್ತಾ ಇದೆಯೋ, ಅಲ್ಲಾಂದ್ರೆ ಇನ್ನೂ ನಾವೆಲ್ಲ ಮತ್ತೆ ಹಿಂಗಾಗತ್ತೆ ಫ್ಯೂಚರ್, ಭವಿಷ್ಯದಲ್ಲಿ ಹಿಂಗಾಗತ್ತೆ ಎಂದು ನೋಡಿಕೊಂಡು ನಾವು ನೋವಲ್ಲಿ ಇರ್ತೇವೆ. ಆವಾಗ ನೀವು ಅರ್ಥ ಮಾಡಿಕೋಬೇಕು, ನಿಮ್ಮ ಆತ್ಮಕ್ಕೆ ಕಾಯಿಲೆ ಆಗಿದೆ, ನಿಮ್ಮ ಆತ್ಮ ಕೆಟ್ಟದಾಗ್ತಾ ಇದೆ, ಅಪವಿತ್ರವಾಗ್ತಾ ಇರುತ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಅದಕ್ಕೆ ನಮಗೆ ದೇವರು ಆಜ್ಞೆ ಕೊಟ್ಟಿದ್ದಾರೆ, ಯಾವಾಗಲೂ ಖುಷಿಯಾಗಿರಿ, ಯಾವಾಗಲೂ ಸಮಾಧಾನದಿಂದಿರಿ. ನಾವು ನೋಡಿದರೆ ಆಗುವುದಿಲ್ಲ, ಅದೆಲ್ಲ ನಾವು ಅಭ್ಯಾಸ ಮಾಡಬೇಕು. ನಾವು ತಿಳ್ಕೊಳ್ತೇವೆ, ಹೇಗೆ ನನಗೆ ಯಾವಾಗಲೂ ಸಮಾಧಾನದಲ್ಲಿ ಇರಬಹುದು, ಹೇಗೆ ನನಗೆ ಯಾವಾಗಲೂ ಖುಷಿಯಲ್ಲಿ ಇರಬಹುದು ಅಂತ. ಮತ್ತೆ ನೀವು ಖುಷಿ ಇಲ್ಲದೆ ಇದ್ದರೆ, ಸಮಾಧಾನವಿಲ್ಲದೆ ಇದ್ದರೆ ನಿಮ್ಮ ಪರಿಸ್ಥಿತಿಗಳು ಎಲ್ಲ ಬದಲಾವಣೆ ಆಗುತ್ತದ? ಇಲ್ಲವಲ್ಲ. ನೀವೇ ನಿಮಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀರಿ. ಬುದ್ಧಿ ಉಳ್ಳವರಾಗಿ ನಾವು ಯೋಚನೆ ಮಾಡಬೇಕು. ದೇವರಲ್ಲಿ ಬಂದ ಮೇಲೆ ವಿತ್ ವಿಸ್ಡಮ್ ವಿ ಶುಡ್ ಥಿಂಕ್. ಅರ್ಥ ಮಾಡಿಕೊಳ್ಳಿ. ಸೊ ಎಲ್ಲರೂ ಖುಷಿಯಿಂದಿರಲಿ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ಖುಷಿಯಾಗಿರಬೇಕು. ನಾವು ಸಂತೋಷದಲ್ಲಿ ಇದ್ದರೆ ಮಾತ್ರ ನಮ್ಮ ಆತ್ಮಕ್ಕೆ ಅಭಿವೃದ್ಧಿ ಉಂಟಾಗುವುದು. ನಮ್ಮ ಆತ್ಮಕ್ಕೆ ಅಭಿವೃದ್ಧಿ ಉಂಟಾಗಿದ್ರೆ ಮಾತ್ರ ನಮಗೇನಾದರೂ ಉಂಟಾಗುವುದು ದೇವರಿಂದ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ಇದು ಅಭ್ಯಾಸ ಮಾಡಬೇಕು. ನಿಮ್ಮ ಆತ್ಮದಲ್ಲಿ ಕಾಯಿಲೆ ಇಟ್ಕೊಂಡು ಇರಬಾರದು. ನಿಮ್ಮ ಆತ್ಮದಲ್ಲಿ ಕಾಯಿಲೆ ಇದ್ದರೆ ಮತ್ತು ಒಂದಿನ ನಿಮ್ಮ ದೇಹಕ್ಕೆ ಅದು ಕಾಯಿಲೆ ಆಗೇ ಆಗುತ್ತದೆ. ಹಲ್ಲೆಲೂಯಾ. ಅಂತಹ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರುವುದು ಪಾಪವಲ್ಲ. ಹಂಗೆಲ್ಲ ಬರ್ತದೆ. ಹೌದು, ಇಂದಿನ ಕಾಲ ನಾನು ತುಂಬಾ ಕಷ್ಟದಲ್ಲಿ ಹೋಗಿದೆ, ಆ ನೆನಪುಗಳೆಲ್ಲ ಬರ್ತದೆ. ಈಗಲಾದರೂ ನೋಡು, ನನಗೆಲ್ಲ ಕಷ್ಟದಲ್ಲೇ ಹೋಗ್ತಾ ಇದೆ. ಆ ನೆನಪು ಬರ್ತದೆ, ಬರಲ್ಲ ಅಂತಲ್ಲ. ಮತ್ತೆ ಆ ನೆನಪು ನಾವು ಯೋಚನೆ ಮಾಡುತ್ತಾ 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 ಇರಬಾರದು. ನಾವು ಮಾಡುತ್ತಾ ಇದ್ರೆ ನಾವು ಪಾಪ ಮಾಡುತ್ತೇವೆ. ನಮಗೆ ಕೋಪ ಬಂದರೆ ಸೆಲ್ಫ್ ಕಂಟ್ರೋಲ್ ಇಲ್ಲದೆ ನಾವು ಹಂಗೆ ಹಿಂಗೆ ಎಲ್ಲ ನಾವು ಮಾತಾಡಿದ್ರೆ ಅದು ಕೋಪನೇ. ಮತ್ತೆ ಕೋಪ ಬಂದರೆ ನಾವು ಸೆಲ್ಫ್ ಕಂಟ್ರೋಲ್ ಮಾಡಿದ್ರೆ ನಮ್ಮ ಕೋಪ ಔಟ್ಸೈಡಲ್ಲಿ ಕಾಣುವುದಿಲ್ಲ, ಅಲ್ಲವೇ? ಅದೇ ಥರ ಈ ಯೋಚನೆಗಳು, ಈ ಮೆಸೇಜು ನೀವು ಅರ್ಥ ಮಾಡಬೇಕು. ಇದೇ ನಮಗೂ ಮುಖ್ಯವಾದದ್ದು. ಇದು ಯೂಟ್ಯೂಬಿನಲ್ಲಿ ಇದೆ, ನೀವು ಕೇಳಿಸ್ಕೊಳ್ಳಬೇಕು. ಬೇರೆಯವರಿಗೆ ನೀವು ಫಾರ್ವರ್ಡ್ ಮಾಡಿಕೊಳ್ಳಬೇಕು, ನೀವೇ ಕೇಳಿಸ್ಕೊಳ್ಳೋದಿಲ್ಲ. ಈಗ ಕೇಳಿಸ್ಕೊಂಡು ಹೋಗಿ ಇನ್ನೊಂದು ಬಾರಿ ನೀವು ಯೂಟ್ಯೂಬ್ ತೆಗೆದು ನೀವು ಕೇಳಿಸ್ಕೊಳ್ಳುವುದಿಲ್ಲ, ನಿಮಗೆ ಕೆಟ್ಟದಾಗತ್ತೆ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಪಾಸ್ಟರ್ಸ್ನ ಕೆಲಸ ಏನು? ನಿಮ್ಮನ್ನು ಜೀವಂತವಾಗಿ ಬೆಳೆಸುವುದು. ವಿಶ್ವಾಸಿಗಳು ಚರ್ಚಲ್ಲಿ ಬರಲಿಲ್ಲದಿದ್ದರೆ ಅವರು ಸಾಯ್ತಾರೆ, ಗೊತ್ತಾ ನಮಗೆ? ಅದಕ್ಕೆ ಎಲ್ಲರನ್ನ ಕರ್ಕೊಂಡ್ಬರಬೇಕು. ಮನೆಯಲ್ಲಿ ಕೂತ್ಕೊಂಡಿದ್ರೆ ಅವರು ಸಾಯ್ತಾರೆ. ಕೇಳಿಸ್ಕೊಳ್ತಾ ಇರಬೇಕು. ಬೈಬಲು ಇಷ್ಟೇ ಇರುವುದು ಅಲ್ವಾ? ಮತ್ತೆ ಬೇರೆ 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 ಪ್ರಬೋಧಿಸುವುದಕ್ಕಾಗತ್ತಾ? ಇಲ್ಲ. ಮತ್ತೆ ನೀವು ಕೇಳಿಸ್ಕೊಳ್ಳುತ್ತಾ ಇರಬೇಕು. ಫೇತ್ ಕಮ್ಸ್ ಬೈ ಹಿಯರಿಂಗ್. ಅದಕ್ಕೆ ಈಗ ನೋಡಿ, ನಮಗೆ ಫೆಸಿಲಿಟಿ ಇದೆ, ಯೂಟ್ಯೂಬಿನಲ್ಲಿ ಹಾಕ್ತಾ ಇದ್ದೇವೆ, ಆದರೂ ಯಾರು ಕೇಳಿಸ್ಕೊಳ್ಳುವುದಿಲ್ಲ. ನಿಮಗೆ ಲೋಸು ದೇವರ ಮಕ್ಕಳೇ. ಇದೆಲ್ಲ ಬಿಟ್ಬಿಟ್ಟು ನಿಮ್ಮ ಎಷ್ಟು ಕಷ್ಟದಲ್ಲಿ ಇದ್ದೀರಿ ಅಲ್ಲವೇ? ನಿಮಗೆ ಟೈಮ್ ಇಲ್ಲ. ನಿಮ್ಮ ಆತ್ಮಕ್ಕೆ ನೋವಿನಿಂದ ನೀವು ಹೋಗ್ತಾ ಇದ್ದೀರಿ. ನಿಮ್ಮ ಆತ್ಮಕ್ಕೆ ಕ್ಯಾನ್ಸರ್ ಇದೆ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಒಬ್ಬರಿಗೆ ಕ್ಯಾನ್ಸರ್ ಇದ್ದರೆ ಎಷ್ಟೊಂದು ನೋವು, ಎಷ್ಟೊಂದು ಕೀಮೋಗೆ ಹೋಗಬೇಕು, ಎಷ್ಟೊಂದು ನೋವಿನಿಂದ ಹೋಗಬೇಕು ಅಲ್ಲವೇ? ಅದೇ ಥರ ನೀವು ಯಾಕೆ ನಿಮ್ಮ ಆತ್ಮಕ್ಕೆ ಕಾಯಿಲೆಯನ್ನು ಇಟ್ಕೊಂಡಿದ್ದೀರಿ? ಖುಷಿಯಾಗಿರ್ರಿ, ಸಂತೋಷದಿಂದ ಇರ್ರಿ. ಅದು ಅಭ್ಯಾಸ ಮಾಡಿದರೆ ಹಂಗೆ ಯಾರಿಗೂ ಬರಲ್ಲ, ಎಲ್ಲ ಬರುವುದು. ನೋಡಿ, ಚಿಕ್ಕ ಹುಡುಗರಾದರೂ ದೊಡ್ಡವರಾದರೂ ಆ ಸ್ಕೂಟರ್ ಕೊಡಿ, ನಾನು ಡ್ರರಂದು ಓಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅಲ್ಲೇ ಬಿದ್ದುಬಿಡ್ತಾರೆ. ಯಾರಿಗೂ ಬರಲ್ಲ, ಅಭ್ಯಾಸ ಮಾಡಬೇಕು. ಸೈಕಲ್ ಆದರೂ ಯಾರಿಗೂ ಹಂಗೆ ಬರಲ್ಲ. ಅದೇ ಥರ ನಮ್ಮ ಆತ್ಮ ಅಭಿವೃದ್ಧಿ ಆಗುವುದಕ್ಕೆ ನಾವು ಅಭ್ಯಾಸ ಮಾಡಬೇಕು. ನೋಡಿ, ಸೈಕಲ್ ಹೊಡೆಯುವವರಾಗಿದ್ರು, ಸ್ಕೂಟರ್ ಓಡಿಸುವವರಾದರೂ, ಕಾರ್ ಓಡಿಸುವವರಾದರೂ ಬೇಕು ಅಂತ ಅವರು ಓಡಿಸ್ತಾರೆ ಅಲ್ಲವೇ? ಅವರಿಗೆ ಅದನ್ನ ಭಯಕ್ಕೆ ಇದೆ. ಹೌದು, ನನಗೆ ಕಾರ್ ಓಡಿಸ್ಬೇಕು, ಅಲ್ಲಾಂದರೆ ಸ್ಕೂಟರ್ ಓಡಿಸ್ಬೇಕು, ಅವ್ರಿಗೆ ಭಯಕ್ಕೆ ಇದೆ, ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲದಿದ್ದರೆ ಕೆಲವರಿಗೆ ಬೇಡಪ್ಪ, ನನಗೇನು ಸ್ಕೂಟರ್ ಏನು ಹೊಡೆಯೋದು ಬೇಡ, ಕಾರು ಡ್ರೈವಿಂಗ್ ಎಲ್ಲ ನನಗಾಗೋದಿಲ್ಲ, ಅವರು ಮುಟ್ಟುವುದೇ ಇಲ್ಲ. ಆದರೆ ಬೇಕು ಅಂತ ಇರುವವರು ಅವರು ಪ್ರಾಕ್ಟೀಸ್ ಮಾಡೇ ಮಾಡುತ್ತಾರೆ.
ಅದೇ ಥರ ನಿಮ್ಮ ಆತ್ಮಕ್ಕೆ ಅಭಿವೃದ್ಧಿ ಬೇಕು ಅಂತ ನಿಮಗೆ ಬಯಕೆ ಇದ್ದರೆ ನಿಮಗೆ ಹಾಗೇ ಆಗುತ್ತೆ. ನಿಮಗೆ ಬಯಕೆ ಇಲ್ಲ, ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಆತ್ಮದಲ್ಲಿ ನೀವು ಕಾಯಿಲೆ ಇಟ್ಕೊಂಡಿದ್ದೀರಿ, ಕ್ಯಾನ್ಸರ್ ಇಟ್ಕೊಂಡಿದ್ದೀರಿ, ದೇಹದಲ್ಲಿ ಕ್ಯಾನ್ಸರ್ ಇದ್ದರೆ ನೋವು 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 ಡಾಕ್ಟರ್ ಹತ್ರ ಹೋಗ್ತೀರಿ, ಅಲ್ಲಾಂದ್ರೆ ಮನೆಯವರೇ ಕಳಿಸ್ಬಿಡ್ತಾರೆ, ಹೋಗಿ ಡಾಕ್ಟರ್ ಹತ್ರ ತೋರಿಸಿ ಅಂತ. ನಾವು ಮನೆಯಲ್ಲಿ ಇಟ್ಕೊಂಡಿರುವುದಿಲ್ಲ. ಆದರೆ ವಿಶ್ವಾಸಿಗಳಿಗೆ ಪಾಸ್ಟರ್ ಎಷ್ಟು ಹೇಳಿದ್ರು ಆ ಕಾಯಿಲೆ ಇಟ್ಕೊಂಡೇ ಅವರಿರುವುದು. ಎಷ್ಟೊಂದು ಹೇಳಬೇಕು, ಡಾಕ್ಟರ್ ಹತ್ರ ಹೋಗು ಅಂದ್ರೆ ದೇವರ ಹತ್ರ ಹೋಗಿರಿ, ಸ್ವಲ್ಪ ಟೈಮ್ ತೆಗೆದು ಬೈಬಲ್ ಓದಿರಿ, ಇದೇ ಪಾಸ್ಟರ್ ಹೇಳುವುದು. ಟೈಮ್ ಇಲ್ಲ, ಆಗುವುದಿಲ್ಲ. ಮೂರ್ಖರಲ್ವಾ ವಿಶ್ವಾಸಿಗಳು? ಹೇಳಿ, ವಿಶ್ವಾಸಿಗಳು ಮೂರ್ಖರು. ದೇವರ ರಾಜ್ಯದಲ್ಲಿ ಮೂರ್ಖರು ಇದ್ದಾರೆ, ಬುದ್ಧಿವಂತರು ಇದ್ದಾರೆ. ಎಲ್ಲರೂ ಮೂರ್ಖರಲ್ಲ, ಎಲ್ಲರೂ ಬುದ್ಧಿವಂತರಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಯಾಕೆ ನೀವೆಲ್ಲರೂ ಮೂರ್ಖರಾಗಿ ಜೀವನ ಮಾಡಿ ಎಷ್ಟೊಂದು ನೋವಿನಲ್ಲಿದ್ದು ನಿಮ್ಗೆ ಏನಾದರೂ ಸಿಗ್ತಾ ಇದೆಯಾ? ನೀವು ಫಾಸ್ಟಿಂಗ್ ಮಾಡ್ತಾ ಇದ್ದೀರಿ, ಪ್ರೇಯರ್ ಮಾಡ್ತಾ ಇದ್ದೀರಿ, ಆದರೂ ನಿಮ್ಗೆ ಇನ್ನೂ ಕಷ್ಟ ಅಲ್ವಾ? ಆಸ್ ಯುವರ್ ಸೋಲ್ ಪ್ರಾಸ್ಪರ್. ನಿಮ್ಮ ಮನಸ್ಸು ಅಭಿವೃದ್ಧಿ ಉಂಟಾಗಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಅಂತಹ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತದೆ, ಅದು ಪಾಪವಲ್ಲ. ಆದರೆ ಆ ಆಲೋಚನೆಗಳನ್ನು ನಾವು ಮತ್ತೆ ಮತ್ತೆ ಯೋಚಿಸುವುದು ಪಾಪ. ಕೆಟ್ಟ ಆಲೋಚನೆಗಳು ಬರ್ತದೆ, ಕೋಪದ ಆಲೋಚನೆಗಳು ಬರ್ತದೆ, ಸೇಡು ತೀರಿಸಿಕೊಳ್ಳುವ ಆಲೋಚನೆಗಳು ಬರ್ತದೆ, ಅದೆಲ್ಲ ನಮ್ಮ ಒಳಗಡೆ ಬರ್ತದೆ. ಆದರೆ ಇಲ್ಲ, ನಾನು ಅದು ಯೋಚನೆ ಮಾಡಬಾರದು. ಕೆಟ್ಟ ಆಲೋಚನೆಗಳೆಲ್ಲ ಯಾರಿಗೂ ಬರಲ್ಲ ಅನ್ನಲ್ಲ, ಎಲ್ಲರಿಗೂ ಬರ್ತದೆ. ಆತಂಕದ ಆಲೋಚನೆಗಳು ಬರ್ತದೆ, ಆದರೆ ನಾವು ಯೋಚಿಸುತ್ತಾ ಇರಬಾರದು. ಹಲ್ಲೆಲೂಯಾ. ನಾವು ಅವುಗಳನ್ನು ಗುರುತಿಸಬೇಕು ಮತ್ತು ದೇವರ ವಾಕ್ಯದ ಪ್ರಕಾರ ಅವುಗಳನ್ನು ಸರಿಯಾದ ಆಲೋಚನೆಗಳೊಂದಿಗೆ ಬದಲಾಯಿಸಬೇಕು. ಇಲ್ಲದಿದ್ದರೆ ಆ ನಕಾರಾತ್ಮಕ ಆಲೋಚನೆಗಳಿಂದ ನಾವು ಕೆಟ್ಟದನ್ನು ಕೊಯ್ಯುತ್ತೇವೆ. ಅರ್ಥ ಮಾಡಿಕೊಳ್ಳಿ. ನೀವೆಷ್ಟೇ ಪ್ರಾರ್ಥಿಸಿದರೂ ನಿಮ್ಮ ಮನಸ್ಸು ಸರಿಯಾಗಲಿಲ್ಲದಿದ್ದರೆ, ನಾವೇ ಹೇಳ್ತೀವಲ್ಲ, ಕೆಲವರಿಗೆ ಕೆಟ್ಟದಾದರೆ ಅವರ ಹೃದಯ ಚೆನ್ನಾಗಿಲ್ಲ ಅಂತ ನಾವೇ ಹೇಳಲ್ವಾ, ಹಿಸ್ ಹಾರ್ಟ್ ಇಸ್ ನಾಟ್ ಗುಡ್ ಅಂತ. ಅದೇ ಥರ ನಿಮ್ಮ ಮನಸ್ಸು ಸರಿಯಲ್ಲ. ಹಲ್ಲೆಲೂಯಾ. ಕೀರ್ತನೆಗಳು 19:14 ಕೀರ್ತನಗಾರನು ಬರೆದಿದ್ದಾನೆ, ನನ್ನ ಬಲವು ನನ್ನ ವಿಮೋಚಕನೂ ಆಗಿರುವ ಕರ್ತನೆ, ನನ್ನ ಬಾಯಿಯ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನ್ನ ಮುಂದೆ ಮೆಚ್ಚುಗೆಯಾಗಿರಲಿ. ಇದು ನಾವು ಪ್ರಾರ್ಥಿಸಬೇಕು. ದೇವರೇ, ನನ್ನ ಬಾಯಿಂದ ಬರೆದ ಮಾತುಗಳು ಮತ್ತು ನನ್ನ ಹೃದಯದಲ್ಲಿ ನಾನು ಯೋಚಿಸುವುದು ನಿನಗೆ ಮೆಚ್ಚುಗೆಯಾಗಿರಬೇಕು. ನಾನು ಕೆಟ್ಟದು ಮಾತನಾಡಬಾರದು, ನಾನು ಕೆಟ್ಟದು ಯೋಚಿಸಬಾರದು. ಇದೆಲ್ಲ ನಾವು ಪ್ರಾರ್ಥಿಸಬೇಕು. ಪ್ರಾರ್ಥಿಸಲಿಲ್ಲದಿದ್ದರೆ ನಮಗೇನು ಸಿಗುವುದಿಲ್ಲ. ಈ ಲೋಕದಲ್ಲಿ ಬೇಕಾಗಿರುವುದೆಲ್ಲ ನಾವು ಪ್ರಾರ್ಥಿಸುತ್ತೇವೆ, ಆದರೆ ಆತ್ಮೀಯವಾಗಿ ನಮಗೇನು ಬೇಕೋ ಅದು ಯಾವುದು ನಾವು ಪ್ರಾರ್ಥಿಸುವುದಿಲ್ಲ. ಆದ್ದರಿಂದ ನಮ್ಮ ಅನಗತ್ಯ ಮತ್ತು ಶಾಂತಿರಹಿತ ಆಲೋಚನೆಗಳೊಂದಿಗೆ ವ್ಯವಹರಿಸುವುದು ನಮಗೆ ನಿರ್ಣಾಯಕವಾಗಿದೆ. ಮೊದಲನೇದಾಗಿ ಅದು ನಿಮಗೆ ಅತ್ಯುತ್ತಮ ಆಂತರಿಕ ನೋವಿನಿಂದಾಗಿ. ನೋವಿದೆಯಲ್ಲ, ಎಲ್ಲರೂ ನೋವಿನಿಂದ ನೀವು ಹೋಗ್ತಾ ಇದ್ದೀರಲ್ಲ, ಅರ್ಥ ಮಾಡಿಕೊಳ್ಳಿ. ನೋವಿರುವುದು ನಿಮಗೆ ಕಾಯಿಲೆ ಇದೆ ಅಂತ ಅರ್ಥ. ನಾವು ನಮ್ಮ ಮನಸ್ಸನ್ನು ನಕಾರಾತ್ಮಕ ಯುದ್ಧ ಭೂಮಿಯಾಗಿ ಬಿಡಬಾರದು. ಮತ್ತು ನಾವು ಅಂತಹ ಆಲೋಚನೆಗಳನ್ನು ಯೋಚಿಸುತ್ತಿದ್ದರೆ ನಾವು ನಮ್ಮ ಮೇಲೆ ಆಕ್ರಮ ಮಾಡಲು ಒಂದು ಮೃಗವನ್ನು ನಾವು ಪೋಷಿಸುತ್ತೇವೆ. ಅದಕ್ಕಾಗಿಯೇ ನಾವು ಪ್ರಾಣಿಗಳಂತೆ ವರ್ತಿಸುತ್ತೇವೆ, ಅಲ್ಲವೇ? ನಾವು ಮನುಷ್ಯರಂತೆ ವರ್ತಿಸುವುದು. ದೇವರು ಮನುಷ್ಯರನ್ನು ಹುಟ್ಟಿಸಿರುವುದು ಎದಕ್ಕೆ? ಹಿಂಗೆ ನಡೆಯೋದಕ್ಕ ಅಲ್ಲ. ನಾವು ಮನುಷ್ಯರಾಗಿ ಜೋರಾಗಿ ನಡೆಯಬೇಕು. ಅದು ದೇವರು ನಮ್ಮ ಜೀವನದಲ್ಲಿ ಇದ್ದಾರೆ. ಎಷ್ಟು ಖುಷಿಯಾಗಿ ನಾವು ನಡೆಯಬೇಕು. ಇಲ್ಲಿ ನೋಡಿದರೆ ಖುಷಿ ಇಲ್ಲ. ಮತ್ತು ಪ್ರಾಣಿಗಳಂತೆ ಮುಟ್ಟಿದರೆ ಸಾಕು ಕೋಪ, ಅಲ್ಲೇ ಬೈದು ಬಿಡ್ತಾರೆ. ಏನಾದರೂ ಯಾರಾದರೂ ಕೆಟ್ಟದು ಮಾಡಿದರೆ ಸಾಕು ಅಲ್ಲೇ ಜಗಳ ಮಾಡಿ ಒಂದು ಪ್ರಾಣಿಗಳು ಥರ ನಾವು ಜೀವನ ಮಾಡ್ತೇವೆ. ಯಾಕೆ? ಆ ಬೀಸ್ಟ್ಗೆ ನೀವು ಊಟ ಕೊಡ್ತಾ ಇದ್ದೀರಿ. ನಿಮ್ಮೊಳಗೆ ಇರುವ ಬೀಸ್ಟ್ಗೆ ನೀವು ಊಟ ಕೊಡ್ತಾ ಇದ್ದರೆ ನಿಮ್ಮಿಂದ ಬರುವುದು ಬೀಸ್ಟ್ ಮಾತ್ರ. ನಿಮ್ಮ ಒಳಗಡೆ ಇರುವ ಬೀಸ್ಟ್ಗೆ ಕಂಟ್ರೋಲ್ ಬರಬೇಕಂದ್ರೆ ನಿಮ್ಮ ಬೀಸ್ಟ್ಗೆ ಒಳ್ಳೆಯ ಊಟ ಕೊಡಬೇಕು, ಕೊಲ್ಲಬೇಕು, ಸಾಯಿಸಬೇಕು. ಬೀಸ್ಟನ್ನು ಸಾಯಿಸುವುದು ಬಿಟ್ಟು
ಆ ಬೀಸ್ಟ್ಗೆ ನೀವು ಊಟ ಕೊಡ್ತಾ ಇದ್ದೀರಿ. ಹೇಗೆ ಊಟ ಕೊಡ್ತಾ ಇರುವುದು? ಅದೇ ಯೋಚಿಸೋದು. ಅವರಂಗೆ ಮಾಡಿದರಲ್ಲ, ಅವರಂಗೆ ಮಾಡಿದರಲ್ಲ, ಆದರೂ ಹಂಗೆ ಮಾಡಬಾರದಾಯ್ತು, ನಮ್ಮ ಯಜಮಾನರು ಹಿಂಗೆ ಮಾಡಿದರಲ್ಲ, ನಮ್ಮ ಹೆಂಡತಿ ಹಿಂಗೆ ಮಾಡಿದರಲ್ಲ, ನಮ್ಮ ಮಕ್ಕಳು ಹಿಂಗೆ ಮಾಡಿದರಲ್ಲ, ಹಂಗೆ ಮಾಡಬಾರದಾಯ್ತು. ಹೌದು, ಮಾಡಬಾರದಾಯ್ತು, ಮಾಡಿದ್ದಾರೆ. ನಮಗೇನು ಮಾಡೋಕ್ಕಾಗತ್ತೆ? ಅವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು ಮತ್ತು ನಾವು ಅದು ಯೋಚಿಸಬಾರದು. ನೀವು ಯೋಚಿಸುತ್ತಾ ಇದ್ದರೆ ನಿಮ್ಮೊಳಗೆ ಇರುವ ಆ ಮೃಗಕ್ಕೆ ನೀವೇ ಊಟ ಕೊಟ್ಟು ನೀವು ಪ್ರಾಣಿಗಳಾಗಿ ಜೀವನ ಮಾಡ್ತಾ ಇದ್ದೀರಿ. ಹಲ್ಲೆಲೂಯ. 1 ಪೇತ್ರನು 5, 6, 7 ಹೇಳುತ್ತದೆ, ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವೆನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾರೆ. ಇದೇ ವಚನ ಹೇಳುವುದು. ಇನ್ನೊಂದು ವಚನ ಫಿಲಿಪ್ಪಿಯದವರಿಗೆ 4, 6-8, 6-7 ಹೇಳುತ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು, ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಾಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಜನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ದೇವರು ನಮಗೋಸ್ಕರ ಚಿಂತಿಸುತ್ತಾ ಇದ್ದಾರೆ. ನಾವು ಹಾದು ಹೋಗುವುದೆಲ್ಲ ದೇವರು ನೋಡ್ತಾ ಇದ್ದಾರೆ. ಆದರೆ ನಾವೇನು ಮಾಡಬೇಕು? ಅವರ ದಾರಿಯಲ್ಲಿ ನಡೆದರೆ ಮಾತ್ರ ಸಾಕು ದೇವರ ಮಕ್ಕಳೇ. ನಮಗ ಉಂಟಾಗುವ ತೊಂದರೆಗಳೆಲ್ಲ ನಾವು ಪ್ರಾರ್ಥಿಸಿ ಧನ್ಯವಾದದಿಂದ, ದೇವರೇ ನನಗಿಂದ ತೊಂದರೆಗಳೆಲ್ಲ ಇದೆ, ನೀವು ನನ್ನನ್ನು ಕಾಪಾಡಬೇಕು, ನನಗೆ ಬಿಡುಗಡೆ ಕೊಡಬೇಕು ಎಂದು ನೀವು ಪ್ರಾರ್ಥಿಸಿ ದೇವರ ಕಡೆ ಇಟ್ಟು ನಾವು ಸಂತೋಷದಿಂದ ನಡೆಯಬೇಕು. ಆದರೆ ಮಾತ್ರ ದೇವರು ನಮಗೋಸ್ಕರ ಯುದ್ಧ ಮಾಡೋಕ್ಕಾಗತ್ತೆ. ಇಲ್ಲದಿದ್ದರೆ ನಿಮ್ಮೊಳಗೆಯಿಂದ ಆ ಬೀಸ್ಟು, ಆ ಮೃಗ ಎದ್ದು ಎಲ್ಲರನ್ನೂ ನೀವು ಕೊಂದು ಸಾಯಿಸಿಬಿಡ್ತೀರಿ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಾವು ಈ ವಚನಗಳನ್ನು ನಂಬಬೇಕು ಮತ್ತು ದೇವರನ್ನು ಸಂಪೂರ್ಣವಾಗಿ ನಂಬುವುದಕ್ಕೆ ವಿನಮ್ರರಾಗಿರಬೇಕು. ಯಾರಿಗೆ ನಂಬಿಕೆ ಇಲ್ಲ? ವಿನಮ್ರತೆ ಇಲ್ಲದವರಿಗೆ ನಂಬಿಕೆ ಇರುವುದಿಲ್ಲ. ವಿನಮ್ರರಾಗಿ ಜೀವನ ಮಾಡುವವರಿಗೆ ಅವರ ನಂಬಿಕೆಯಲ್ಲಿ ಹೆಚ್ಚಾಗಿ 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 ಬರ್ತದೆ. ನಿಮಗೆ ನಾನು ಬೋಧಿಸುವುದು ಏನು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನೀವೆಲ್ಲ ಭಯದ ಆತ್ಮದಲ್ಲಿ ಜೀವನ ಮಾಡ್ತಾ ಇದ್ದೀರಿ. ಭಯದ ಆತ್ಮದಲ್ಲಿ ಜೀವನ ಮಾಡ್ತಾ ಇದ್ದರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮಲ್ಲಿ ನಮ್ರತೆ ಬೆಳೀತಾ ಇಲ್ಲ. ಇನ್ನೂ ನೀವು ಅಹಂಕಾರಿಗಳಾಗಿ ಪ್ರೈಡಿನಿಂದ ನಿಮ್ಮ ಆತ್ಮ ಬೆಳೀತಾ ಇದೆ. ನಮ್ಮ ಸಮಸ್ಯೆಗಳ ಬಗ್ಗೆ ಚಿಂತಿಸುವುದನ್ನು ನಾವು ನಿಲ್ಲಿಸಬೇಕು ದೇವರ ಮಕ್ಕಳೇ. ದೇವರು ಹೇಳುತ್ತಾನೆ, ನಿನ್ನ ಸಮಸ್ಯೆಗಳ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ಅದರ ಬಗ್ಗೆ ನೀವು ಏನನ್ನು ಮಾಡಲು ಸಾಧ್ಯವಲ್ಲ ಅವುಗಳನ್ನು ನನಗೆ ಬಿಟ್ಬಿಡಿ ಮತ್ತು ನನ್ನ ಮಾರ್ಗದಲ್ಲಿ ನಡಿ. ಇದೇ ದೇವರು ಹೇಳುವುದು. ನಮಗೇನು ಮಾಡೋಕ್ಕಾಗಲ್ಲ. ನಮ್ಮ ಸಮಸ್ಯೆಗಳ ಬಗ್ಗೆ ನಮಗೇನು ಮಾಡೋಕ್ಕಾಗಲ್ಲ ದೇವರ ಮಕ್ಕಳೇ. ನಿಮಗೇನಾದರೂ ಮಾಡೋಕ್ಕಾಗತ್ತಾ? ಇಲ್ಲ. ಆದರೆ ದೇವರಿಗೆ ಮಾಡೋಕ್ಕಾಗತ್ತೆ. ನೀವು ದೇವರ ಕೈಯಲ್ಲಿ ಕೊಟ್ಟಿದ್ರೆ ಮಾತ್ರ ದೇವರೇನಾದರೂ ಮಾಡ್ತಾರೆ. ನೀವು ಹೇಳ್ತೀರಿ, ಹೌದು ನಾನು ಪ್ರಾರ್ಥಿಸಿದೆ, ದೇವರ ಕೈಯಲ್ಲಿ ಕೊಟ್ಟಿದೆ, ಆದರೂ ನೀವು ಈಗಲೂ ದುಃಖದಲ್ಲಿ ಇದ್ದೀರಲ್ಲ, ಭಯದಲ್ಲಿ ಇದ್ದೀರಲ್ಲ, ಆತಂಕದಲ್ಲಿ ಇದ್ದೀರಲ್ಲ, ಡೌಟಲ್ಲಿ ಇದ್ದೀರಲ್ಲ. ನನಗೂ ಸಿಗ್ತದಾ? ಏನಾದರೂ ಬಿಡುಗಡೆ ಉಂಟಾಗುತ್ತದಾ? ಏನಾದರೂ ಒಳ್ಳೇದಾಗುತ್ತದಾ? ಅದೇ ಎಲ್ಲ ನಿಮ್ಮ ಯೋಚನೆ. ಆದರೆ ನೀವು ಇನ್ನೂ ದೇವರ ಕೈಯಲ್ಲಿ ಕೊಟ್ಟಿಲ್ಲ, ನಿಮ್ಮ ಕೈಯಲ್ಲೇ ಇಟ್ಕೊಂಡಿದ್ದೀರಿ. ಅದಕ್ಕೆ ದೇವರಿಗೆ ಏನು ಮಾಡೋಕ್ಕಾಗಲ್ಲ. ಸಂಪೂರ್ಣವಾಗಿ ನೀವು ದೇವರ ಕೈಯಲ್ಲಿ ಕೊಡಬೇಕು. ನಾವು ಸಂಪೂರ್ಣವಾಗಿ ದೇವರ ಕೈಯಲ್ಲಿ ಕೊಟ್ಟರೆ ನಾವು ಶಾಂತವಾಗಿ ನಡೆಯುತ್ತೇವೆ. ನೋಡಿ, ನಮಗೂ ತುಂಬ ಭಾರ ಇದೆ. ಮತ್ತೆ ಭಾರ ಎಲ್ಲ ನಾವು ಇಳಿಸಿ, ಅಲ್ಲಾಂದ್ರೆ ಬೇರೆ ಕೈಯಲ್ಲಿ ಕೊಟ್ಟರೆ ಈಸಿಯಾಗಿ ನಡೆಯಬೇಕು. ಮತ್ತು ನಾವು ಆ ಭಾರ ಎಲ್ಲ ತಲೆ ಮೇಲೆ ಹಾಕೊಂಡಿದ್ರೆ ತುಂಬ ಭಾರ. ಅಯ್ಯೋ ಹೆಂಗೆ ನಡೆಯುವುದು? ಅದೇ ತರ ವಿಶ್ವಾಸಿಗಳು ನಡೆಯುವುದು. ಅವರು ಪ್ರಾರ್ಥಿಸುತ್ತಾರೆ, ಅವರು ಉಪವಾಸ ಮಾಡುತ್ತಾರೆ, ಅವರು ದೇವರ ಕೈ ಕೊಟ್ಬಿಟ್ಟು ಮತ್ತು ಅವರು ತಲೆ ಮೇಲೆ ಎತ್ಕೊಂಡು ಓಡಾಡುತ್ತಾರೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಇದರಿಂದ ನಿಮಗೆ ಬಿಡುಗಡೆ ಉಂಟಾಗಬೇಕು. ದೇವರನ್ನು ಸಂಪೂರ್ಣವಾಗಿ ನಂಬಬೇಕು, ದೇವರ ದಾರಿಯಲ್ಲಿ ನಡೆಯಬೇಕು. ಹಲ್ಲೆಲೂಯಾ. ದೇವರು ನಮಗೋಸ್ಕರ ಚಿಂತಿಸುತ್ತಾರೆ. ಮತ್ತೆ ಫಿಲಿಪ್ಪಿಯದವರಿಗೆ 4, 6, 7 ಹೇಳುತ್ತದೆ, ನಾವು ಯಾವ ವಿಷಯದಲ್ಲೂ ನಾವು ಚಿಂತೆ ಮಾಡಬಾರದು ಮತ್ತು ಕೃತಜ್ಞ ಸ್ತುತಿಗಳಿಂದ ದೇವರ ಕೈಯಲ್ಲಿ ಕೊಟ್ಟು ಆಮೇಲೆ ನಾವೇನು ಚಿಂತಿಸಬೇಕು ಅಂತ ಫಿಲಿಪ್ಪಿಯದವರಿಗೆ 4, 8ನೇ ವಾಕ್ಯ ಹೇಳುತ್ತದೆ. ದೇವರಲ್ಲಿ ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯದು, ಈ ವಿಷಯಗಳ ಬಗ್ಗೆ ಯೋಚಿಸುತ್ತಲೇ ಇರಬೇಕು ಅಂತ. ನಾವಿದೆಲ್ಲ ಯೋಚಿಸುತ್ತೀವಾ? ಇಲ್ಲ. ಫಿಲಿಪ್ಪಿಯದವರಿಗೆ 4, 8ನೇ ವಚನ ನಾವು ಯೋಚಿಸುವುದೇ ಇಲ್ಲ. ಆದರೆ ನಾವು ಪ್ರಾರ್ಥಿಸುವುದೆಲ್ಲ ಅಯ್ಯೋ ಹಂಗಾಗಲ್ಲ ಹಿಂಗಾಗಲ್ಲ ಆತಂಕದಲ್ಲೇ ಜೀವನ ಮಾಡುತ್ತೇವೆ.
ಹಿಂಗೆ ನೀವು ಜೀವನ ಮಾಡ್ತಾ ಇದ್ದರೆ ದೇವರ ಮಕ್ಕಳೇ, ನೀವು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಆತ್ಮ ಇನ್ನೂ ಅಪವಿತ್ರತೆಯಲ್ಲಿ ಇದೆ. ಯುವರ್ ಸೋಲ್ ಇಸ್ ಇಂಪ್ಯೂರ್. ಇಫ್ ಯುವರ್ ಸೋಲ್ ಇಸ್ ಇಂಪ್ಯೂರ್, ಯುವರ್ ಬಾಡಿ ವಿಲ್ ನೆವರ್ ಬಿ ಪ್ಯೂರ್. ನಿಮ್ಮ ಆತ್ಮ ಇಂಪ್ಯೂರ್ ಆಗಿದರೆ ನಿಮ್ಮ ದೇಹ ಯಾವತ್ತೂ ಪ್ಯೂರ್ ಆಗಿರುವುದಿಲ್ಲ. ಅದಕ್ಕೆ ಸೆಲ್ಫ್ ಕಂಟ್ರೋಲ್ ಇಲ್ಲ. ನಾನು ತುಂಬ ಪ್ರಾರ್ಥಿಸುತ್ತಾ ಇದ್ದೀನಿ, ನನಗೆ ಬೇಕು, ಆದರೂ ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಯಾಕೆ? ನಿಮ್ಮ ಆತ್ಮಕ್ಕೆ ಸೆಲ್ಫ್ ಕಂಟ್ರೋಲ್ ಇಲ್ಲ, ನಿಮ್ಮ ಯೋಜನೆಗಳಿಗೆ ಸೆಲ್ಫ್ ಕಂಟ್ರೋಲ್ ಇಲ್ಲ. ನಾವು ಸರಿಯಾದದೆಲ್ಲ ಯೋಜಿಸಬೇಕು. ಅದೇ ಫಿಲಿಪ್ಪಿಯದವರಿಗೆ 4:8 ಹೇಳುವುದು. ಏನು ಹೇಳುತ್ತದೆ? ಅದು ದೇವರಲ್ಲಿ ಸತ್ಯವೇನು, ದೇವರಲ್ಲಿ ಸತ್ಯವಾದದ್ದು ನಾವು ಯೋಜಿಸಬೇಕು, ದೇವರಲ್ಲಿ ಮಾನ್ಯವಾದದ್ದು ನಾವು ಯೋಜಿಸಬೇಕು, ದೇವರಲ್ಲಿ ನ್ಯಾಯವಾದದ್ದು ನಾವು ಯೋಜಿಸಬೇಕು, ದೇವರಲ್ಲಿ ಶುದ್ಧವು, ಪ್ರೀತಿಕರವು, ಮನೋಹರವು ಆಗಿರುವುದೆಲ್ಲ ನಾವು ಯೋಜಿಸಬೇಕು. ನಮಗೆ ದೇವರೆಷ್ಟೊಂದು ಒಳ್ಳೆಯದು ಕೊಟ್ಟಿದ್ದಾರೆ, ಏನೇನು ದೇವರು ಕೊಟ್ಟಿದ್ದಾರೆ. ದೇವರೇ, ನಿನ್ನ ಹತ್ರ ಬರಲಿಲ್ಲದಿದ್ದರೆ ನನ್ನ ಜೀವನ ಹೆಂಗಾಗ್ತಾ ಇತ್ತು, ಅದೆಲ್ಲ ನಾವು ಆವಾಗ ಯೋಚಿಸಬೇಕು. ಇಲ್ಲ, ಆವಾಗ ಯೋಚಿಸೋಕ್ಕೆ ಟೈಮ್ ಇಲ್ಲ. ನನ್ನ ಸಮಸ್ಯೆ ಬಗ್ಗೆ ಯೋಚಿಸೋಕ್ಕೆ ಮಾತ್ರ ನನಗೆ ಟೈಮ್ ಇದೆ. ಇದೆಲ್ಲ ಯೋಚಿಸೋಕ್ಕೆ ನನಗೆ ಟೈಮ್ ಇಲ್ಲ. ದೇವರೇ, ನನ್ನ ಸಮಸ್ಯೆ ಬಗ್ಗೆ ನನಗೆ ಯೋಚಿಸಬೇಕು. ಅಯ್ಯೋ, ಇಲ್ಲದೆಂದರೆ ನನಗೆ ಜೀವನ ಬರುವುದಿಲ್ಲ. ಮೂರ್ಖರಾಗಿ ಜೀವನ ಮಾಡ್ತೀರಿ. ನೀವಿಂಗೆ ಅಭ್ಯಾಸ ಮಾಡ್ರಿ ದೇವರ ಮಕ್ಕಳೇ. ದೇವರ ಕೈಯನ್ನು ನೀವು ನೋಡಿ, ಅದ್ಭುತವಾಗಿ ದೇವರು ನಿಮಗೆ ಪರಿಹಾರ ಕೊಡ್ತಾರೆ. ಮತ್ತೆ ಯಾರು ಹಂಗೆ ಮಾಡುವುದಿಲ್ಲ. ಹಲ್ಲೆಲೂಯಾ. ಇದೆಲ್ಲ ಕಣ್ಣು ಮುಚ್ಚಿಕೊಂಡು ಮಾಡುವ ಕೆಲಸಗಳು. ಅದಕ್ಕೆ ದೇವರು ಹೇಳಿದರು, ಅನ್ಲೆಸ್ ಯು ಟರ್ನ್ ಅಂಡ್ ಬಿಕಮ್ ಲೈಕ್ ಎ ಚೈಲ್ಡ್, ಒಂದು ಶಿಶು, ಒಂದು ಮಗು ತರ ನೀವು ಆಗಲಿಲ್ಲದಿದ್ದರೆ ಸ್ವರ್ಗ ರಾಜ್ಯಕ್ಕೆ ಯಾರಿಗೂ ಪ್ರವೇಶ ಮಾಡುವುದಕ್ಕೆ ಆಗುವುದಿಲ್ಲ. ಮಗು ತರ ಆಗಬೇಕು, ಒಂದು ಕೂಸು ತರ ನಾವು ಆಗಬೇಕು. ಕೂಸಾದರೆ ಏನು ಹೇಳಿದ್ರು ನಂಬ್ತಾನೆ. ಅದು ವಿನಮ್ರತೆ ಇರುವವರಿಗೆ ಮಾತ್ರ ಹಂಗೆ ನಂಬಕ್ಕಾಗತ್ತೆ. ಬೇರೆಯವರೆಲ್ಲ ಹಂಗಾಗತ್ತಾ, ಹಿಂಗ ನೀವು ತುಂಬ ಡೌಟ್ಸ್ ಹೇಳ್ತೀರಲ್ಲ, ಅಂದರೆ ನಿಮಗೆ ವಿನಮ್ರತೆ ಇಲ್ಲ ಅಂತ ಅರ್ಥ ಮಾಡಿ. ಏನೇ ವಚನ ಹೇಳಿದ್ರು ನಿಮ್ಗೆ ತುಂಬ ಡೌಟ್ಸ್ ಬರುತ್ತಲ್ಲ. ಯಾರಿಗೆ ಹಂಗೆ ಡೌಟ್ಸ್ ಬರುವುದು? ವಿನಮ್ರತೆ ಇಲ್ಲದವರಿಗೆ. ಹಲ್ಲೆಲೂಯಾ. ಸೊ ನಾವು ಇದೆಲ್ಲ ಯೋಚಿಸುತ್ತಲೇ ಇರಬೇಕು. ಫಿಲಿಪ್ಪಿಯದವರಿಗೆ 4:8 ವಾಕ್ಯ. ನಾವು ಇದನ್ನು ಅಭ್ಯಾಸ ಮಾಡುವಾಗ ನಾವು ಹೊಸ ಹೊಸ ಸಮಸ್ಯೆಗಳನ್ನು ಎದುರಿಸುವಾಗಲೂ ನಮ್ಮ ಅನಗತ್ಯ ಆಲೋಚನೆಗಳನ್ನು ಮತ್ತು ಕೆಟ್ಟ ಆಲೋಚನೆಗಳನ್ನು, ನೋವಿನ ಆಲೋಚನೆಗಳೆಲ್ಲ ನಮಗೆ ನಿಯಂತ್ರಿಸಬಹುದು. ನೋಡಿ, ನಮಗೆ ಹೊಸ ಹೊಸ ಸಮಸ್ಯೆ ಬರ್ತದೆ ದೇವರ ಮಕ್ಕಳೇ. ನೀವೇನು ತಿಳ್ಕೊಂಡಿದ್ದೀರಾ? ಸಾಯುವ ತನಕ ನಮ್ಗೆ ಹೊಸ ಹೊಸ ಸಮಸ್ಯೆಗಳು ಬರ್ತದೆ. ನೀವು ಹೇಗೆ ಎದುರಿಸುತ್ತೀರಿ? ನೀವು ಅದು ಎದುರಿಸುವುದಕ್ಕೆ ನೀವು ಕಲಿಯಬೇಕು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಭಯಪಡಬೇಡ, ನಾನಿದ್ದೀನಿ ಅಂತ. ಎಡತನದ ಆತ್ಮ ಇಟ್ಕೊಳ್ಳಬೇಡ, ನಾನಿದ್ದೀನಿ ಅಂತ. ಪ್ರೀತಿಯ ಆತ್ಮವನ್ನು ಇಟ್ಕೊಳ್ಳಿ, ನಾನಿದ್ದೀನಿ ಅಂತ. ಸೆಲ್ಫ್ ಕಂಟ್ರೋಲ್ನ ಆತ್ಮವನ್ನು ಇಟ್ಕೊಳ್ಳಿ ಅಂತ ದೇವರಿಗೆ ಹೇಳ್ತಾ ಇರೋದು. ಇದೆಲ್ಲ ದೇವರ ಮಕ್ಕಳು ಪಾಲಿಸುವುದೇ ಇಲ್ಲ. ಮತ್ತು ನಾವು ಶಾಂತಿ ಮತ್ತು ಭರವಸೆಯ ಹೊಸ ಆಲೋಚನೆಗಳನ್ನು ನಾವು ಯೋಚಿಸುತ್ತಾ ಇರ್ತೇವೆ. ನಾವು ಹಿಂಗೆ ಆಲೋಚನೆಗಳೆಲ್ಲ ಕಂಟ್ರೋಲ್ ಮಾಡುವುದು. ಆಲೋಚನೆಗಳು ಕಂಟ್ರೋಲ್ ಮಾಡುವುದಂದ್ರೆ ನಿಮ್ಮ ಆತ್ಮಕ್ಕೆ ನೀವು ಊಟ ಕೊಡುವುದು. ನಿಮ್ಮ ಆತ್ಮಕ್ಕೆ ನೀವು ಊಟ ಕೊಡ್ತಾ ಇದ್ರೆ ನಿಮ್ಮ ಆತ್ಮ ಬೆಳೆಯುತ್ತದೆ. ಈಗಲೂ ನೋಡಿ, ಒಂದೊಂದು ಪ್ರಾಬ್ಲಮ್ ಬಂದಾಗ ನೀವು ಬಿಡ್ತಾ ಇದ್ರೆ ನಿಮ್ಮ ಆತ್ಮಕ್ಕೆ ಹೋಲಿನೆಸ್ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ಒಂದೊಂದು ಪ್ರಾಬ್ಲಮಲ್ಲೂ ನೀವು ಬಿಡ್ತಾ ಇದ್ರೆ ಹಲ್ಲೆಲೂಯಾ. ಮತ್ತು ನಾವು ಶಾಂತಿ ಮತ್ತು ಭರವಸೆಯ ಹೊಸ ಆಲೋಚನೆಗಳನ್ನು ನಾವು ಯೋಚಿಸುತ್ತಾ ಇರ್ತೇವೆ. ಪರಿಣಾಮವಾಗಿ ನಮ್ಮ ಸಮಸ್ಯೆಗಳ ಮೇಲೆ ದೇವರ ಹಸ್ತವನ್ನು ನಾವು ಖಂಡಿತವಾಗಿಯೂ ನೋಡುತ್ತೇವೆ. ನಮ್ಮ ಆತ್ಮಕ್ಕೆ ಅಭಿವೃದ್ಧಿ ಉಂಟಾಗುವಾಗ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.